ನಮ್ಮ ಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸುವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತ ಋಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆಯ ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ತ್ರಿಜೀಗುರುಗಳು, ಮಾವುತರ್, ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ಗುರು ದತ್ತಾತ್ರೇಯರು, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡಿ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಅಜ್ಞಾನ ಯಜ್ಞದಲ್ಲಿ ಮುಂದುವರೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ಆ ಒಬ್ಬ ವ್ಯಕ್ತಿ ಅಂತಂದ್ರೆ ಒಬ್ಬ ಸಾಧಕ ಜೀವ ತಾನು ಯೋಗಿಯಾಗಿ ಆ ಉನ್ನತ ಸ್ಥಿತಿಯನ್ನು ಹೊಂದಬೇಕು ಅಂತ ಅಂದ್ರೆ ತನ್ನ ಬದುಕಿನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು, ಮತ್ತೆ ಹೇಗೆ ತನ್ನ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಅಲ್ವಾ. ಒಬ್ಬ ಉನ್ನತ, ಯಾಕೆಂದ್ರೆ ಎಲ್ಲರಲ್ಲೂ ಒಂದು ಆಸೆ ಇರ್ತದೆ. ಎಲ್ಲರಲ್ಲೂ ಆ ಕೆಲವರಿಗೆ ಒಂದೊಂದು ಆಸೆ. ಕೆಲವರಿಗೆ ರೋಗ ಹುಷಾರೇ ಆದ್ರೆ ಸಾಕು ಅಂತ, ಇನ್ನು ಕೆಲವರಿಗೆ ಅವ್ರ ಕಾಯಿಲೆ ಏನೋ ಅವ್ರ ಕಷ್ಟ ಪರಿಹಾರ ಆದ್ರೆ ಸಾಕು ಅನ್ನೋದು ಕೆಲವ್ರದ್ದು. ಆದ್ರೆ ಒಬ್ಬ ನಿಜವಾದ ಯೋಗ್ಯ ಮತ್ತೆ ಉನ್ನತ ಜೀವ ಏನ್ ಬಯಸ್ತಾನೆ ಅಂತಂದ್ರೆ, ನಾನು ಎಲ್ಲರಂತೆ ಮಹಾಯೋಗಿ ಆಗಬೇಕು, ಉನ್ನತ ಸ್ಥಿತಿಯನ್ನ ತಲುಪಬೇಕು, ಹಾಗೆ ನಾನು ಏನಾಗಬೇಕು, ಆ ಒಳ್ಳೆ ಸಾಧಕನಾಗಬೇಕು, ಯೋಗಿ ಆ ನನ್ನ ಈ ಭಾವಬಂಧನಗಳಿಂದ ಹೊರಗೆ ಬರಬೇಕು, ನಾನು ಮೋಕ್ಷಜೀವಿ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಆ ಅಂದ್ರೆ ಒಬ್ಬ ಯೋಗ್ಯ ಉನ್ನತ ಉನ್ನತ ಸ್ಥಿತಿಯನ್ನು ಹೊಂದಿದಂತ ಒಂದು ಆತ್ಮ ಹಾಗೆ ಬಯಸ್ತಾರೆ. ಅವ್ರು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ಅದನ್ನೇ ಬಯಸ್ಬೇಕು. ಬರೀ ನಮ್ದು ಕಷ್ಟ ಪರಿಹಾರ ಆದ್ರೆ ಸಾಕು, ನಮ್ದು ಕಾಯಿಲೆ ಸರಿ ಹೋದ್ರೆ ಸಾಕು, ನಮಗಾದ ವಿಚಾರ ಆದ್ರೆ ಸಾಕು, ಇದೆಲ್ಲ ಅಲ್ಲ, ಬಹಳ ಕ್ಷಣಿಕ ಅಲ್ವಾ. ಆ ಹಾಗಾಗಿ ನಾವು ಆ ಅಷ್ಟಕ್ಕೆ ನಾವು ಇದಾಗಬಾರ್ದು. ಹಾಗಾಗಿ ನಮ್ಮ ಕನಸು ಬಹಳ ದೊಡ್ಡದಾಗಿರುತ್ತೆ. ನಾವು ನಾವು ಸ್ಕೂಲಲ್ಲಿ ಸಣ್ಣವರಿರುವಾಗ ನಮಗೆ ನಮ್ಮ ಒಬ್ಬ ಪಿ ಟಿ ಮಾಸ್ಟರ್ ಯಾವಾಗ್ಲೂ ಹೇಳ್ತಿದ್ರು ಏನು ಅಂತಂದ್ರೆ, ಯಾವಾಗ್ಲೂ ನಮ್ಮ ಗುರಿ ಒಂದು ಮರದ ಹತ್ರ ನಿಂತ್ಕೊಂಡಿರ್ತೀವಲ್ಲ, ಮಾವಿನ ಹಣ್ಣು, ಅವಾಗೆಲ್ಲ ನಾವು ಕಲ್ಲು ಹೊಡಿತಾ ಇದ್ವಿ. ಅವಾಗ ಅದೇ ಉದಾಹರಣೆ ಹಿಡಿದು ಹೇಳೋರು ಯಾವಾಗ್ಲೂ ನಮ್ಮ ಜೀವನದಲ್ಲಿ ನಮ್ಮ ಗುರಿ ಯಾವಾಗ ಹೇಗಿರ್ಬೇಕಂತಂದ್ರೆ, ಆ ತುದಿ ಇದೆಯಲ್ವಾ ಮಾವಿನ ಹಣ್ಣು, ಅದಕ್ಕೆ ಗುರಿ ಇಡಬೇಕಂತ. ಈ ಯಾಕೆ ಹಾಗೆ ಗುರಿ ಇಡಬೇಕು ಅಂತಂದ್ರೆ, ಎಷ್ಟು ಶಕ್ತಿ ಮೀರಿ ನಮ್ಮೊಂದು ಸಂಪೂರ್ಣ ಶಕ್ತಿ ಆ ಮೇಲಿದೆ ಅಂತಂದ್ರೆ ಅದಕ್ಕೆ ಹೊಡಿಲಿಕ್ಕೆ ಬಹಳ ಶಕ್ತಿ ಬೇಕು ಅಲ್ವಾ. ಅಷ್ಟು ಶಕ್ತಿ ಮೀರಿ ನಮ್ಮ ಪ್ರಯೋಗ ಮಾಡ್ತೀವಿ. ಜೊತೆಗೆ ಆ ಒಂದು ವೇಳೆ ಅದು ಒಂದ್ ವೇಳೆ ಅದು ತಾಕ್ಲಿಲ್ಲಪ್ಪ ಅಂತಂದ್ರೆ, ಅಟ್ಲೀಸ್ಟ್ ಕಲ್ಲು ವಾಪಸ್ ಕೆಳಗಡೆ ಬೀಳ್ತಾ ಇರ್ತದಲ್ವಾ, ಅವಾಗ ಬೇರೆ ಹಣ್ಣಿಗೆ ಆದ್ರೂ ತಗಲಿ, ಆ ಬೇರೆ ಹಣ್ಣಾದ್ರೂ ಬೀಳ್ತದೆ. ಹಾಗಾಗಿ ಮೇಲೆ ಅಂದ್ರೆ ನಮ್ಮ ಗುರಿ, ನಮ್ಮ ಇದು ಯಾವಾಗಲೂ ಎತ್ತರದ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ. ಹಾಗಾಗಿ APJ ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಸ್ಮಾಲ್ ಡ್ರೀಮ್ ಇಸ್ ಎ ಕ್ರೈಮ್. ಸಣ್ಣ ಸಣ್ಣ ಕನಸುಗಳು ಕ್ರೈಮ್ ಅಂತ, ಅಂದ್ರೆ ಅಪರಾಧ. ಹಾಗಾಗಿ ಯಾವತ್ತು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು. ಅವರು ಸಣ್ಣ ಇರುವಾಗ ಆ ಅದಕ್ಕೆ ಕನಸು ಕಾಣಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಕನಸು ಇಟ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಳ್ಳೋದು. ನಮ್ಮ ನಮ್ಮ ಆಸೆ ಕೇಳಿದ್ರೆ ನೀವು ನಕ್ಕು ಬಿಡ್ತೀವಿ. ಇವರು ಅಜಿಂ ಪ್ರೇಮ್ಜಿ ಇದಾರಲ್ಲ, ಅಜಿಂ ಪ್ರೇಮ್ಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಯಾವತ್ತು ನಮ್ಮ ಕನಸುಗಳನ್ನ ಹೇಗಿರ್ಬೇಕು ಅಂತಂದ್ರೆ, ಯಾರಾದ್ರೂ ನಿಮ್ದು ಏನ್ ಆಸೆ, ನಿಮ್ ಏನ್ ಕನಸು ಅಂತ ಕೇಳಿದ್ರೆ, ನಮ್ ಕನಸು ಹೇಳಿದಾಗ ಅವರು ಅಂದ್ರೆ ಅಪಹಾಸ್ಯದಿಂದ ನಕ್ಕು ಬಿಡ್ಬೇಕಂತ. ಅಂದ್ರೆ ಇನ್ನೊಬ್ರು ನಮ್ಮ ಕನಸನ್ನ ಕೇಳಿ ನಗುವ ಮಟ್ಟಕ್ಕೆ ನಮ್ಮ ಕನಸುಗಳು ಇರಬೇಕು. ಅಂತಂದ್ರೆ ಇವನೇನು ಇದು ಆಗೋದಲ್ಲ ಹೋಗೋದಲ್ಲ ಇಂಥ ಕನಸು ಇಟ್ಕೊಂಡಾನೆ ಅಂತ ಅನ್ಕೋಬೇಕು. ಅಂಥ ಕನಸುಗಳನ್ನ ನಾವು ಇಟ್ಕೊಳ್ಬೇಕು. ಅದ್ ಬಿಟ್ರು ನಂದು ಸಾಕು, ನಂದು ಏನೋ ಒಂದು ಇದಾದ್ರೆ ಸಾಕು, ನಂದು ಅದಾದ್ರೆ ಸಾಕು, ಆ, ಇದು ಯಾವತ್ತು ಈ ತರದ ಅಲ್ಪ ಅಲ್ಪ
ಇದಕ್ಕೆ ತೃಪ್ತಿ ಇರಬಾರ್ದು, ಅಲ್ಪ ತೃಪ್ತರಾಗಬಾರ್ದು ಯಾವುದ್ರಲ್ಲೂ. ಹ? ಯಾವ ಅವಾಗ ನಮ್ಮ ನಿಜವಾದ ಶಕ್ತಿ ಅನ್ನೋದು ನಮಗೆ ಹೊರಗೆ ಬರ್ತದೆ ಅಲ್ವಾ. ನನಗೂ ಒಂದು ಕನಸಿದೆ, ಎಲ್ಲರೂ ಪಿರಮಿಡ್ ಕಟ್ಟಬೇಕಂತ ಆಸೆ ಇದೆ, ನನಗೂ ಒಂದು ಪಿರಮಿಡ್ ಕಟ್ಟಬೇಕಂತ ಆಸೆ ಇದೆ. ಆದ್ರೆ ಆ ಪಿರಮಿಡ್ ಹೇಗಿರ್ಬೇಕಂತಂದ್ರೆ ಈಜಿಪ್ಟ್ ಪಿರಮಿಡ್ ಅನ್ನ ಮೀರಿಸುವ ಹಾಗಿರ್ಬೇಕು. ಅಂದ್ರೆ ಜಗತ್ತಿನ ನಂಬರ್ 1 ಪಿರಮಿಡ್ ಆಗ್ಬೇಕು. ಅದು ನನ್ನ ಕನಸು. ಇದನ್ನ ಕೇಳಿದ್ರೆ ಇದು ಯಾಕೋ ಓವರ್ ಆಯ್ತು ಅಂತ ಅನಿಸ್ತದೆ ಅಲ್ವಾ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಅನಿಸ್ತದೆ. ಆ ಆ ನಿಟ್ಟಿನಲ್ಲಿ ಆ ನಂದು ಕೆಲಸ ನಡೀತಾ ಇದೆ. ಇಡೀ ಜಗತ್ತಿನ ನಂಬರ್ 1 ಪಿರಮಿಡ್ ಆಗ್ಬೇಕು, ಅದು ಕರ್ನಾಟಕದಲ್ಲಿ ಆಗ್ಬೇಕು. ಅದನ್ನ ಇಡೀ ಜಗತ್ತಿನಲ್ಲಿ ನಂಬರ್ 1 ಅಂದಾಗ ಲೆಕ್ಕ ಹಾಕಿ ಎಲ್ಲ ಜಗತ್ತಿನ ಎಲ್ಲವರು ಬರ್ತಾರೆ. ಅಂದ್ರೆ ದೊಡ್ಡ ಟೂರಿಸಂ ಹಾಟ್ಸ್ಪಾಟ್ ಆಗ್ತದೆ. ಇದು ನನ್ನ ಕನಸು. ಎಲ್ಲರದು ಒಂದೊಂದು ಮನೆ ಮೇಲೆ ಒಂದು ಪಿರಮಿಡ್ ಆದ್ರೆ ನಮ್ದು ಹಂಗಲ್ಲ. ಪಿರಮಿಡ್ ಕಟ್ಟದೇ ಕಟ್ತೀವಿ, ಯಾಕೆ ಜಗತ್ತಿನ ನಂಬರ್ 1 ಪಿರಮಿಡ್ ಕಟ್ಟೋದು ಅಲ್ವ. ಯಾಕೆ ಆಗೋಲ್ಲ, ಎಲ್ಲವೂ ಸಾಧ್ಯ ಇದೆ. ಓಶೋ ಅವರು ಒಂದು ಪಿರಮಿಡ್ ಕಟ್ಟಿದ್ರಂತೆ, ಪತ್ರಿಜಿ ಅವರು ಇವತ್ತು ಸಾವಿರಾರು ಲಕ್ಷಾಂತರ ಪಿರಮಿಡ್, ಅಂದ್ರೆ ಅವರ ಒಂದು ಪ್ರೇರಣೆಯಿಂದ ಅವರ ಪಿರಮಿಡ್ ಮಾಸ್ಟರ್ಗಳು ಇವತ್ತು ಎಷ್ಟೊಂದು ಇದನ್ನು ಕಟ್ತಾ ಇದ್ದಾರೆ. ಹಾಗೆ ನಾನು ಅಷ್ಟೇ, ಪತ್ರಿಜಿ ಅವರ ಆಶೀರ್ವಾದದಿಂದ ಜಗತ್ತಿನ ನಂಬರ್ 1 ಪಿರಮಿಡ್ ಕಟ್ತೀವಿ ಅಷ್ಟೇ. ಆ ಹಾಗೆ ನಾವು ಸಂಕಲ್ಪ ಮಾಡಿ 4 ಹೆಜ್ಜೆ ಇಟ್ರೆ ಯೂನಿವರ್ಸ್ ನಮ್ಮ ಪರವಾಗಿ ನಿಲ್ತದೆ, ನಮ್ಮ ಜೊತೆಗೆ ಒಂದೇ ನಿಲ್ತದೆ. ಹ? ಹಾಗೆ ನಾವು ಯಾವತ್ತು ಅಲ್ಪ ತೃಪ್ತರಾಗಬಾರ್ದು, ಸಣ್ಣ ಸಣ್ಣ ಕನಸುಗಳಿಗೆ ಇದಾಗಬಾರ್ದು. ಹಾಗಾಗಿ ನಮ್ಮ ಕನಸುಗಳನ್ನು ಕೇಳಿದ್ರೆ ಇವನ್ ಯಾಕೋ ಜಾಸ್ತಿ ಓವರ್ ಆತಿ ಒಂದು ಅನ್ನೋ ಹಾಗೆ ಜನ ಅನ್ಕೊಳ್ಳೋದು ಆ ಮಟ್ಟದಲ್ಲಿ ನಮ್ಮ ಕನಸುಗಳಿರ್ಬೇಕು. ಆಗ ಮಾತ್ರ ನಾವು ದೊಡ್ಡದೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ದೊಡ್ಡ ಕುರಿ ಹಿಂಡಲ್ಲಿ ನಾವು ಕುರಿಯಾಗಿ ಆ ಒಂದು ಹೋಗ್ಬಿಡ್ತೀವಿ ಅಷ್ಟೆ ಅಲ್ವಾ. ಕುರಿ ಹಿಂಡಗಳು ಬರ್ತಾ ಇರ್ತದೆ, ನೋಡ್ತೀರಾ ಕುರಿ ಹಿಂಡ ಹೇಗಿರ್ತದೆ. ಒಂದರ ಹಿಂದೆ ಒಂದು ತಲೆ ಹಾಕೊಂಡು ಸುಮ್ಮನೆ ಹೋಗ್ತಾ ಇರ್ತದೆ. ಅದು ಮುಂದಿನ ಕುರಿ ಹೆಂಗ್ ಹೋಗುತ್ತಾ ಹಂಗೇ ಹೋಗ್ತದೆ ಹಿಂದಿನ ಕುರಿ ಅದು. ಅದನ್ನ ಡೈವರ್ಟ್ ಮಾಡೋರು ಕೂಡ ಅಷ್ಟೆ. ಯಾಕೆಂದ್ರೆ ಅದ್ರ ಬುದ್ಧಿಯೇ ಹಾಗೆ. ಹಾಗೆ ನೂರಾರು ಸಾವಿರಾರು ಕುರಿಗಳಲ್ಲಿ ನಾನೂ ಒಂದು ಕುರಿಯಾಗಿ ಹೋಗ್ಬಾರ್ದು ಅಲ್ವಾ. ಹಾ, ನಾವು ಕುರಿ ಹಾಗೆ ಆಗ್ಬಾರ್ದು, ಮತ್ತೆ ಹುಲಿ ಸಿಂಹದ ಹಾಗೆ ಆಗಿ ಹೋಗ್ಬೇಕು ಇದು ನಮ್ಮ ಸಿದ್ಧಾಂತ ಅಲ್ವಾ. ಹಾಗಾಗಿ ಎಲ್ಲರೂ ಅದೇ ನಿಟ್ಟಿನಲ್ಲೇ ಇರಬೇಕು, ಅಲ್ಪ ತೃಪ್ತರಾಗಬಾರ್ದು. ನಮ್ಮ ಯಾವ ನ್ಯೂನ್ಯತೆಯನ್ನು ಕೂಡ ಎತ್ತಿ ಹಿಡ್ಕೊಳ್ಬಾರ್ದು. ನನಗೆ ವಯಸ್ಸಾಯ್ತು, ನಂದು ಮದುವೆ ಆಯ್ತು, ನಂದು ಮುಗೀತು, ಈ ತರ ಯಾವ ಭಾವನೆಯನ್ನು ಇಟ್ಕೊಳ್ಬಾರ್ದು. ಆ ದ್ರೌಪದಿ ಮುರ್ಮು ಅವರಿದ್ದಾರೆ ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಗಳು. ಅವರಿಗೆ ಅವರಿಗೆ ಯಾರು ಇಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ಅವರಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ. ಅವರು ಅವರ ಜೀವನದಲ್ಲಿ ಅವರು ಒಬ್ಬ ಧ್ಯಾನಿ, ನೆನಪಿರ್ಲಿ, ಮೆಡಿಟೇಟರ್ ಆಯ್ತಾ. ಅವರು ತಾವು ಎಷ್ಟು ಅವರು ಮುಗೀತು ಅನ್ನುವಂತ ಹಂತದಲ್ಲಿದ್ದವರು. ಒಬ್ಬ ಬುಡಕಟ್ಟು ಅಂದ್ರೆ ಗೊತ್ತಲ್ವ, ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿ ಸರಿಯಾಗಿ ನೀರಿರಲ್ಲ, ಕರೆಂಟ್ ಇರಲ್ಲ, ಬೆಳಕಿರಲ್ಲ, ನೆಟ್ವರ್ಕ್ ಇರಲ್ಲ. ಅಂತಹ ಏನು ಒಡಿಶಾದ ಒಂದು ಪ್ರದೇಶದಲ್ಲಿ ಬೆಳೆದು ಬಂದಂತಹ ಒಬ್ಬ ಎಸ್ ಟಿ ಅಂತಂದ್ರೆ ಬುಡಕಟ್ಟು ಜನಾಂಗ. ಅಂತಹ ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹ, ಬೇಗ ಗಂಡನನ್ನ ಕಳ್ಕೊಂಡ್ರು, ಮಕ್ಕಳನ್ನು ಕಳ್ಕೊಂಡ್ರು. ಆಮೇಲೆ ಹೀಗೆ ಆಮೇಲೆ ಅವರು ಆರಂಭದಿಂದಲೇ ಈ ಇದು ಅಂತೀವಲ್ವ, ಧ್ಯಾನದಲ್ಲಿ ತಮ್ಮನ್ನು ಅಳವಡಿಸಿಕೊಂಡು ಧ್ಯಾನದಿಂದ ಎದ್ದು ಬಂದವರು. ಧ್ಯಾನ ಅಂತಂದ್ರೆ ಈ ಪಿರಮಿಡ್ ಧ್ಯಾನ ಅಲ್ಲ, ಇದರಲ್ಲಿ ಓಂ ಶಾಂತಿ ಧ್ಯಾನ ಬರುತ್ತಲ್ವ, ಅದರಲ್ಲಿ ಆ ಧ್ಯಾನವನ್ನು ಮಾಡ್ತಾ ಎದ್ದು ಬಂದವರು ಇವತ್ತು ನೋಡಿ ಅವತ್ತು. ಆಮೇಲೆ ಹಂತ ಹಂತವಾಗಿ ಬೆಳೀತಾ ಬಂದರು. ಅವರು ಒಡಿಶಾದಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಒಡಿಶಾದಲ್ಲಿ ಮಿನಿಸ್ಟರ್ ಆದಾಗಲೂ ಕೂಡ ಅವರಿಗೆ ಒಂದು ಸ್ವಂತ ಮನೆ ಕೂಡ ಇರಲಿಲ್ಲ. ಅಷ್ಟು ಸರಳವಾಗಿ ಬದುಕಿದಂತಹ ಹೆಣ್ಣುಮಗಳು ಇವತ್ತು ನಮ್ಮ ದೇಶದ ಪ್ರಥಮ ಪ್ರಜೆ, ಭಾರತದ ಮೊದಲ ಪ್ರಜೆ ಯಾರು ಅಂತಂದ್ರೆ ಅದು ರಾಷ್ಟ್ರಪತಿ. ಅದು ಅಂತ ಒಬ್ಬ ಅಸಹಾಯಕ ಏನೂ ಇಲ್ಲ ಅನ್ನುವಂತ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ, ಕರೆಂಟು, ನೀರು, ಬೆಳಕು ಏನೂ ಇಲ್ಲದ ಪ್ರದೇಶದಲ್ಲಿ ಇದ್ದಂತ ಒಬ್ಬ ಹೆಣ್ಣು ಮಗಳು ಇವತ್ತು ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಾರೆ ಅಂತಂದ್ರೆ ಅದರ ಹಿಂದಿನ ಶ್ರಮ, ಆ ಮಾನಸಿಕ ಗಟ್ಟಿತನ ಅದೆಲ್ಲ ಅಷ್ಟು ಸುಲಭದಲ್ಲ. ಅದಕ್ಕೆ ನಾವು ಇಲ್ಲ ನಂದೇನು ಮುಗಿತಪ್ಪ ಈ ಕುಗ್ರಾಮದಲ್ಲಿ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಅವ್ರು ಯೋಚನೆ ಮಾಡಿದ್ರೆ ಇವತ್ತು ದೇಶದ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನಿರ್ಮಲಾ ಸೀತಾರಾಮನ್, ರಾಜಕೀಯವಾಗಿ ಬೇಡ ನಾವು ಮಾತಾಡೋದು, ವ್ಯಕ್ತಿಗತವಾಗಿ ಪರ್ಸನಾಲಿಟಿ ಗಳನ್ನ ನಾವು ತಗೊಳ್ಳೋಣ. ಒಂದು ಕಾಲದಲ್ಲಿ ಅವರೆಲ್ಲ ಏನು ಪಾರ್ಟ್ ಟೈಮ್ ಸೇಲ್ಸ್ ಲೆವೆಲ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು. ಏನೋ ಇದರಲ್ಲಿ ಇಂಗ್ಲೆಂಡ್ ಏನೋ ಅಮೆರಿಕದಲ್ಲಿ ಅವರಲ್ಲಿ ಓದ್ತಾ, ಅವರ ಯಜಮಾನರಲ್ಲಿ ಓದ್ತಾ ಇರುವಾಗ
ಇವರು ಕೂಡ ಅಲ್ಲಿದ್ದಾಗ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ವಿ. ಏನು ಮೊಬೈಲ್ ಅಂಗಡಿಗಳಲ್ಲಿ ಮೊಬೈಲಲ್ಲಿ ಮೊಬೈಲ್ ಕೊಡೋದಿರ್ತದಲ್ವ, ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದವರು ಇವತ್ತು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದ ಹೆಣ್ಣುಮಗಳು ಇವತ್ತು ನಮ್ಮ ದೇಶದ ಎಕಾನಮಿಯನ್ನು ಬರೆಯುವಂತಹ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದೆ. ಸುಮ್ಮನೆ ವಿಷಯ ಅಲ್ಲ ಅದು. ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿ ಭಾರತದ ಎಕಾನಮಿ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿ. ಅಂತಹ ದೊಡ್ಡ ಎಕಾನಮಿಯನ್ನು ಒಬ್ಬ ಹೆಣ್ಣುಮಗಳು ನಡೆಸ್ತಾ ಇದ್ದಾಳೆ ಅಂತಂದ್ರೆ ನಾವೆಲ್ಲ ಬರೀ ಈ ಅಂತ ಅವ್ರು ನೋಡಿ ನಗೋದು ಮಾತ್ರ ಅಲ್ಲ, ನಮಗೆ ಅಳವಡಿಸ್ಕೊಳ್ಳೋದಿಲ್ಲ ಅಲ್ವಾ. ನಾವೇನು ಮಾಡ್ತೀವಿ, ಅವ್ರದ್ದು ಬರೀ ಕಾರಣಗಳಂತ ಹೇಳಿ ಇವತ್ತಿಗೂ ಅವರು ತುಂಬಾ ಇವತ್ತಿಗೂ ಸರಳವಾಗಿದ್ದಾರೆ. ದೊಡ್ಡ ಹೈಫೈ ಬಿಲ್ಡಿಂಗ್ ಕಟ್ಟುಕೊಂಡು ಕೋಟೆಗಟ್ಟಲೆ ಬಂಗ್ಲೆಯಲ್ಲಿ ಬದುಕ್ತಾ ಇಲ್ಲ, ಇವತ್ತು ಬಹಳ ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ. ಅವರ ತವರು ಮನೆಯವರು ಇವತ್ತು ಏನು ಹಂಚಿನ ಮನೆಯಲ್ಲಿದ್ದಾರೆ ತಮಿಳುನಾಡಲ್ಲಿ. ಹಾಗೆ ಅಂದ್ರೆ ವ್ಯಕ್ತಿತ್ವಗಳು, ನಾವು ಏನಂತೀವಿ ದೊಡ್ಡವರು ಅಂದ ತಕ್ಷಣ ಅವ್ರ ಏನೋ ಬ್ಯಾಕ್ ಗ್ರೌಂಡ್ ಇರ್ತದೆ, ಅವ್ರು ಬಹಳ ಶ್ರೀಮಂತರು ಇರ್ತಾರೆ ಹೀಗೆ ಹೇಳಿ ನಮ್ಮಲ್ಲಿರುವ ನ್ಯೂನ್ಯತೆಯನ್ನೇ ನಾವು ದೊಡ್ಡದ ಹೈಲೈಟ್ ಮಾಡ್ತಾ ಇರ್ತೀವಿ. ನಮ್ಮಲ್ಲಿರೋ ಶಕ್ತಿಯನ್ನ ಗುರುತಿಸುವಲ್ಲಿ ನಾವು ವಿಫಲರಾಗ್ತೀವಿ. ಹಾಗಾಗಿ ಯಾವತ್ತು ನಮ್ಮ ನ್ಯೂನ್ಯತೆ ಅಲ್ಲ ಅದು, ಅದನ್ನ ನಾವು ಒಂದು ಅವಕಾಶವಾಗಿ ತಗೊಳ್ಬೇಕು, ಅಪಾರ್ಚುನಿಟಿಯನ್ನಾಗಿ ತಗೋಬೇಕು. ಆಗ್ಲೇ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಸವಾಲುಗಳು, ಎಷ್ಟೊಂದು ಸವಾಲುಗಳು ಬರ್ತಾ ಇರ್ತವೆ. ಆ ಸವಾಲುಗಳನ್ನ ಮೆಟ್ಟಿ ನಿಂತಾಗಲೇ ಮನುಷ್ಯ ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊನ್ನೆ ನಾನು ಸೋಮಣ್ಣನ ಕತೆ ಹೇಳಿದ್ನಲ್ವಾ, ರೆಸ್ಟೋರೆಂಟ್ ಕಟ್ಟಿದ, ಗಂಟೆ ಹೊಡಿತಾ ಇದ್ದ. ಅವತ್ತು ಬಹಳ ಜನ ಇರ್ಲಿಲ್ಲ ಅನ್ಸುತ್ತೆ, ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಸೋಮಣ್ಣನ ಕತೆ ಎಷ್ಟು ಸಾರಿ ಕೇಳಿದ್ರು ಆ ಅದು ಲಾಸ್ ಏನಲ್ಲ ಅಲ್ವಾ. ಸೋಮಣ್ಣ ಅಂತ ಇದ್ದ ಒಬ್ಬ, ಅವನು ಏನ್ ಮಾಡ್ತಾ ಇದ್ದ, ದೇವಸ್ಥಾನಗಳಲ್ಲಿ ಗಂಟೆ ಹೊಡೆಯೋ ಕೆಲಸ. ದೇವಸ್ಥಾನ ತುಂಬಾ ಇದಿತ್ತು. ಹಾಗಾಗಿ ಅವನಿಗೆ ಗಂಟೆ ಹೊಡೆಯೋದ ಅವನ ಕೆಲಸ. ಮಂಗಳಾರತಿ ಆಗೋ ಟೈಮಲ್ಲಿ ಗಂಟೆ ಹೊಡೆಯೋದು. ಅವನು ಪಾಪ ವಿದ್ಯಾವಂತ, ಓದಿಲ್ಲ, ಬರ್ದಿಲ್ಲ, ತಿಳ್ಕೊಂಡಿಲ್ಲ. ಅವನು ಸಣ್ಣವನಿದ್ದಾಗಲಿಂದಲೂ ಕೂಡ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡ್ತಾ ಆ ಮಾಡ್ತಾ ಮಾಡ್ತಾ ಇದ್ದ. ಕೊನೆಗೆ ಏನಾಯ್ತು, ಕಾಲಾಂತರದಲ್ಲಿ ಅದು ಬದಲಾಗ್ತಾ ಬಂತು. ತುಂಬಾ ಜನ ವಿದೇಶಿ ಪ್ರವಾಸಿಗರನ್ನೆಲ್ಲ ಅಟ್ರಾಕ್ಟ್ ಮಾಡ್ಲಿಕ್ಕೆ ಎಲ್ಲ ದೊಡ್ಡ ದೊಡ್ಡವರು ಬರ್ಲಿಕ್ಕೆ ಹಿಡಿದ್ರು. ಅವಾಗ ಮ್ಯಾನೇಜ್ಮೆಂಟ್ ಅವರು, ಟ್ರಸ್ಟ್ ಅಂತ ಇರ್ತದಲ್ಲ ದೇವಸ್ಥಾನದ ಮ್ಯಾನೇಜ್ಮೆಂಟ್, ಅವರೆಲ್ಲ ವಿಚಾರ ಮಾಡಿರುತ್ತೆ ನಮಗೆ ಇದೇ ರೀತಿ ನಾವು ಜನ ಎಲ್ಲ ಏನು ಅಂದ್ರೆ ನಮ್ಮ ಇಲ್ಲಿ ವರ್ಕ್ ಮಾಡೋರು ಕೂಡ ಇಂಗ್ಲಿಷ್ ಬಂದ್ರೆ ಬಂದವರೆಲ್ಲ ಪ್ರವಾಸಿಗರೆಲ್ಲ ಬಂದವರು ಇಂಗ್ಲಿಷಲ್ಲೇ ಮಾತಾಡ್ತಾರೆ, ಅವರಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಪುರೋಹಿತರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇಂಗ್ಲಿಷ್ ಬರಬೇಕು ಅಂತ ರೂಲ್ಸ್ ಮಾಡಿಬಿಟ್ರು. ಪುರೋಹಿತರು ಏನು ಮಂತ್ರ ಕಲ್ತವ್ರಿಗೆ ಇಂಗ್ಲಿಷ್ ಕಲಿಯೋದೇನು ದೊಡ್ಡದಲ್ಲ, ಅದ್ರ ಕಲ್ಕೊಂಡ್ರು ಅವರು. ವೆರಿ ಗುಡ್ ಅದು ಇದು ಅದ್ರದ್ದು ಹಿಸ್ಟ್ರಿ ಹೇಳೋದು ದೇವಸ್ಥಾನದ್ದು ಏನು. ಅವ್ರ ಜೊತೆ ಪುರೋಹಿತರ ಜೊತೆ ಏನು ಯಾರು ಜಾಸ್ತಿ ಮಾತಾಡಲ್ಲ, ಆದ್ರೆ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರ ಜೊತೆಗೆ ಮಾತಾಡ್ತಾರೆ ಜನ ಬಂದವರು. ಹಾಗಾಗಿ ಎಲ್ಲ ರೂಲ್ಸ್ ಮಾಡಿದ್ವಿ, ಇನ್ನೊಂದು ತಿಂಗಳೊಳಗೆ ಯಾರಿಗೆಲ್ಲ ಇಂಗ್ಲಿಷ್ ಬರೋಲ್ಲ ಅವರಿಗೆಲ್ಲ ಇಂಗ್ಲಿಷ್ ಕಲಿಬೇಕು, ಇಲ್ಲ ಅಂತಂದ್ರೆ ಅವರು ಬಿಟ್ಟು ಹೋಗ್ಬೇಕು. ನಾವೇನ್ ಮಾಡೋಂಗಿಲ್ಲ. ಪಾಪ ಎಲ್ಲರೂ 30 ದಿನದಲ್ಲಿ ಇಂಗ್ಲಿಷ್ ಕಲೀರಿ, ಅದು ಇದು ಸ್ಪೋಕನ್ ಇಂಗ್ಲಿಷ್ ಏನೇನೋ ಮಾಡಿ ಅಲ್ಪ ಸ್ವಲ್ಪ ಇಂಗ್ಲಿಷ್ ಕಲಿತು ಹೆಂಗೋ ಮ್ಯಾನೇಜ್ ಮಾಡಿದ್ರು. ಪಾಪ ಸೋಮಣ್ಣನ ಕತೆ ಹಂಗಲ್ಲ, ಅವನು ಶಾಲೆಗೆ ಹೋಗಿಲ್ಲ, ಅವನು ಸೈನ್ ಹಾಕಕ್ಕೂ ಬರೋದಿಲ್ಲ ಸೋಮಣ್ಣನ. ಕೊನೆಗೆ ಅವನು ಏನ್ ಮಾಡ್ದ, ಇನ್ನೇನ್ ಮಾಡೋದು, ಹೀಗಂತೂ ಆಯ್ತು ಅಂತ ಹೇಳಿ ಸೋಮ ಕೊನೆಗೆ ಅವನ ಕೆಲಸದಿಂದ ತೆಗೆದುಬಿಟ್ರು. ಪಾಪ ಹೀಗೆ ಒಂದು ಸಾರಿ ಕೆಲಸ ಅವನಿಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ. ಎಲ್ಲಾ ಕಡೆ ಹೋಗಿ ಕೇಳಿದ, ನೀವು ಕೆಲಸ ಕೊಡ್ತೀರಾ ಎಲ್ಲ ಕಡೆ ಹೋಗಿ ಕೇಳಿದ್ರು ಅವನಿಗೆ ಎಲ್ಲೂ ಕೆಲಸ ಸಿಗ್ಲಿಲ್ಲ. ಹೀಗೆ ಒಂದು ದಿನ ಕೆಲಸ ಹುಡುಕ್ತಾ ಒಂದು ದಾರಿಯಲ್ಲಿ ಹೈವೇಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಾಗ ಸುಮಾರು ಅವನಿಗೆ ಬಹಳ ಬಾಯಾರಿಕೆ ಆಯ್ತು. ನೀರು ಕುಡಿದು ಎಲ್ಲಾದ್ರೂ ಒಂದು ಟೀ ಕುಡಿಯೋಣ, ಹೊಟ್ಟೆ ಹಸಿತಾ ಇತ್ತು, ಟೀ ಕುಡಿಯೋಣ ಅಂತ ಹೇಳಿ ನೋಡಿದ. ಅಲ್ಲೆಲ್ಲೂ ಒಂದು ಟೀ ಅಂಗಡಿ ಕೂಡ ಕಾಣಲಿಲ್ಲ, ಒಂದು ಕ್ಯಾಂಟೀನ್ ಕಾಣಲಿಲ್ಲ. ಸುಮಾರು 4-5 ಕಿಲೋಮೀಟರ್ ನಡ್ಕೊಂಡು ಹೋದ್ರು, ಒಂದು ಕ್ಯಾಂಟೀನ್ ಸಿಗ್ಲಿಲ್ಲ. ಕೊನೆಗೆ ದೂರದಲ್ಲಿ ಎಲ್ಲೋ ಹೋಗಿ ಒಂದ್ ಕಡೆ ಕುತ್ಕೊಂಡು ತಾನು ಯೋಚನೆ ಮಾಡಿದ, ಇದ್ದಕ್ಕೆ ಏನಪ್ಪಾ ನನಗೆ ಗ್ರಹಚಾರಕ್ಕೆ ಒಂದು ಟೀ ಕೂಡ ಕುಡಿಯೋಣ ಅಂತಂದ್ರೆ ಟೀ ಕೂಡ ಸಿಗ್ಲಿಲ್ಲಲ್ಲಪ್ಪ. ಎಷ್ಟೊಂದು ದೇವ್ರ ಸೇವೆ ಮಾಡಿ ಅಲ್ವಾ. ಸೊ ಈಗಾಗ್ಲೇ ಅವನಿಗೆ ಪಾಪ ವಯಸ್ಸಾಗಿತ್ತು, ಹೆಂಡತಿ ಮಕ್ಕಳು ಎಲ್ಲ ಇದ್ರು, ಸಂಸಾರದ ಜವಾಬ್ದಾರಿ ಇತ್ತು. ಏನಾದ್ರೂ ಒಂದು ಕೆಲಸ ಅವನಿಗೆ ಮಾಡ್ಲೇಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಆದ್ರೆ ಕೆಲಸ ಸಿಗ್ತಾ ಇಲ್ಲ. ಆದ್ರೆ ಒಳೊಳಗೆ ಅವನು ಅನ್ಕೊಂತ ಇದ್ದ, ನಾನು ಎಷ್ಟೊಂದು ದೇವ್ರ ಸೇವೆ ಮಾಡಿದೆ, ಆದ್ರೆ ದೇವ್ರು ನನಗೇನು ಮಾಡ್ಲಿಲ್ಲ ಅಂತ ಹೇಳಿ ದೇವ್ರನ್ನ ಒಂಚೂರು ಬೈಕೊಂಡ. ಕೊನೆಗೆ ಅವನು ಸುಮ್ಮನೆ ಕುತ್ಕೊಂಡಲ್ಲಿ ತನ್ನ ನೋವನ್ನ ಹೇಳ್ಕೊಂತ ಕೂತಿದ್ದ. ಇದ್ದಕ್ಕಿದ್ದಾಗ ಅವನ ತಲೆಯಲ್ಲಿ ಒಂದು ಐಡಿಯಾ ಬಂತು. ಏನು ಅಂತಂದ್ರೆ,
ಅಲ್ಲ, ನನ್ನ ಹಾಗೇನೆ ಎಷ್ಟೋ ಜನ ಈ ಜಾಗದಲ್ಲಿ ಆ ಇದೇ ತರ ಟೀ ಟೀಯನ್ನು ಅಥವಾ ನೀರನ್ನು ಹುಡ್ಕೊಂಡು ಕೊನೆ ಏನೂ ಸಿಗದೆ ಹೋದವ್ರು ಇರ್ಬೋದಲ್ವಾ. ಹಾಗಾಗಿ ಈ ಜಾಗದಲ್ಲಿ ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಟೀ ಶಾಪು ಇಲ್ಲ, ಒಂದು ಕ್ಯಾಂಟೀನು ಇಲ್ಲ. ನಾನು ಯಾಕೆ ಇಲ್ಲೊಂದು ಒಂದು ಕ್ಯಾಂಟೀನ್ ಹಾಕ್ಬಾರ್ದು ಅಂತ ಒಂದು ತಲೆಯಲ್ಲಿ ಬಂತು. ಕೊನೆಗೆ ಮನೇಲಿ ಹೋಗಿ ಹೇಳಿದ, ಅವನು ಹೆಂಡ್ತಿನೋ ಆಯ್ತು ಮಾಡೋಣ ಅಂದ್ರು. ಕೊನೆಗೆ ಏನೋ ಒಂದು ಫ್ಲಾಸ್ಕೋ ಏನೋ ಒಂದು ಹೇಳ್ಕೊಂಡು ಮೊದಲು ಒಂದು ಸಣ್ಣದಾಗಿ ಒಂದು ಟೀ ಅಂಗಡಿ ಓಪನ್ ಮಾಡಿದ, ಏನೋ ಅಲ್ಪ ಸ್ವಲ್ಪ ಬಂಡವಾಳದಲ್ಲಿ. ಅದು ಚೆನ್ನಾಗಿ ವರ್ಕ್ ಆಗ್ತು. ಎಲ್ಲ ಅಲ್ಲಿ ಹೈವೇ ಅಲ್ವಾ, ಬಂದವರೆಲ್ಲ ಬಂದು ನಿಲ್ಸಿ ಒಂದು ಟೀ ಕುಡಿಯೋದು, ನೀರು ಕುಡಿಯೋದು, ಹೋಗ್ಲಿಕ್ಕೆ ಹಿಡಿದ್ರು. ಕೊನೆಗೆ ಬಂದವರೆಲ್ಲ ತಿಂಡಿ ಕೇಳಾಕಿದ್ರು, ಏನಾದ್ರು ತಿಂಡಿ ಇದೆಯಾ ಅಂತ. ಮೊದಲೇ ಓ ಹೌದಲ್ವಾ ತಿಂಡಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬಜ್ಜಿ ಹಾಕ್ಲಿಕ್ಕೆ ಶುರು ಮಾಡಿದ. ಮಂಡಕ್ಕೆ ಗಿರ್ಮಿಟ್ ಕಲಿಸ್ಲಿಕ್ಕೆ ಶುರು ಮಾಡಿದ. ಆಮೇಲೆ ಮತ್ತೆ ತಿಂಡಿ ಬೇರೆ ಏನಾದ್ರು ರೈಸ್ ಐಟಮ್ ಹೀಗೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು, ಇಡ್ಲಿ. ಕೊನೆಗೆ ಅವನ ಹೆಂಡ್ತಿನೂ ಪಾಪ ಅವನ ಜೊತೆಗೆ ಸಹಕಾರ ಮಾಡಿದ್ಲು. ಅವಳು ಈ ತಿಂಡಿ ಮಾಡ್ಲಿಕ್ಕೆ ರೆಡಿ ಮಾಡಿದ್ಲು, ಇವನ್ನೆಲ್ಲ ವ್ಯವಸ್ಥೆ ಮಾಡಿದ. ಹೀಗೆ ನಿಧಾನವಾಗಿ ಬೆಳೀತು, ಸ್ವಲ್ಪ ದೊಡ್ಡದಾಯ್ತು, ಸಣ್ಣದಾಗಿ ಒಂದು ಹೋಟೆಲ್ ಮಾಡಿದ್ರು. ಆ ಹೋಟೆಲ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ತುಂಬಾ ಚೆನ್ನಾಗಿ ಬೆಳೀತಾ ಬೆಳೀತಾ ಎಷ್ಟು ಬೆಳೆದ ಅಂತಂದ್ರೆ, ಅದೇ ಜಾಗದಲ್ಲಿ ಒಂದು ಸೈಟ್ ತಗೊಂಡು ಒಂದು ದೊಡ್ಡ ರೆಸ್ಟೋರೆಂಟ್ ಅನ್ನು ಕಟ್ಟಿಸಿದಂತೆ, ಅದೇ ಹೈವೇಲಿ. ಕೊನೆಗೆ ಒಂದು ರೆಸ್ಟೋರೆಂಟ್ ಆಯ್ತು, 2 ರೆಸ್ಟೋರೆಂಟ್ ಆಯ್ತು. ಎಷ್ಟು ಚೆನ್ನಾಗಿ ಅವನು ಬೆಳೀತಾ ಹೋಯ್ತು ಅಂದ್ರೆ, ಸೋಮಣ್ಣನ ರೆಸ್ಟೋರೆಂಟು ಒಂದು 7-8 ರೆಸ್ಟೋರೆಂಟ್ ಕಟ್ಬಿಟ್ಟ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟ, ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗ್ಬಿಟ್ಟ. ಕೊನೆಗೆ ಅವನು ಆಡಿಟರ್ ಬರ್ತಾರಲ್ಲ, ಆಡಿಟರ್ ಎಲ್ಲ ಅಲ್ಲ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾ ಇದೆ. ಆಡಿಟರ್ನೆಲ್ಲ ಇಟ್ಕೊಳ್ಬೇಕು. ಆಡಿಟರ್ ಬಂದು ಎಲ್ಲ ಆಗಿ ಕೊನೆಗೆ ಹೇಳಿದ್ರು, ಗುರುಗಳೇ, ಸ್ವಾಮಿ ಎಲ್ಲ ಸರ್ ನೋಡ್ಬಿಡಿ, ಲೆಕ್ಕಾಚಾರ ಎಲ್ಲ ಹೇಗಿದೆ, ಲಾಸ್ಟಿಗೆ ಆಡಿಟ್ ರಿಪೋರ್ಟ್ ಇದು ಇಷ್ಟಿಷ್ಟು ಆಗಿದೆ ಹೋಗಿದೆ, ನೋಡಿ ಸೈನ್ ಹಾಕ್ಲಿ. ಅದಕ್ಕೆ ಸೋಮಣ್ಣ ಹೇಳಿದ, ನನ್ಗೆ ಇವೆಲ್ಲ ಗೊತ್ತಾಗಲ್ಲ ಲೆಕ್ಕಪತ್ರ, ಅದನ್ನೆಲ್ಲ ನಮ್ಮ ಮ್ಯಾನೇಜರ್ ನೋಡ್ಕೊಂತಾರಪ್ಪ ಅಂತ ಹೇಳಿದ. ಹೋಗ್ಲಿ, ಸೈನ್ ಆದ್ರೆ ಹಾಕ್ಬೇಕಲ್ಲ. ಸೈನ್ ಎಲ್ಲಿ ಹೆಬ್ಬೆಟ್ಟು ಹೊತ್ತೇನೆ ಕೊಡಿ ತಂಬ್ ಹಾಕ್ಲಿಕ್ಕೆ ಅಂತೇಳಿ. ಅಂದ್ರೆ ಇವ್ನಿಗೆ ಸೈನ್ ಹಾಕಕ್ಕೂ ಬರಲ್ಲ. ಅದಕ್ಕೆ ಆ ಆಡಿಟರ್ ಕೇಳಿದ, ಅಲ್ಲ ನಿಮಗೆ ಒಂದು ಸೈನ್ ಹಾಕಕ್ಕೂ ಬರೋದಿಲ್ಲ, ಮತ್ ಸೈನ್ ಹಾಕಕ್ಕೆ ಬರಲ್ಲ, ನಿಮಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಓದಿಲ್ಲ, ಅಂತವ್ರು 7-8 ರೆಸ್ಟೋರೆಂಟ್ ಕಟ್ಟಿ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದೀರಿ. ಒಂದು ವೇಳೆ ನಿಮ್ಗೆ ವಿದ್ಯೆ ಬುದ್ಧಿ ಕಲಿತು ನಿಮ್ಗೆ ಏನಾದ್ರು ಇಂಗ್ಲಿಷ್ ಬಂದು ಲೆಕ್ಕಪತ್ರ ಬಂದಿದ್ರೆ ಇನ್ನೇನು ಎಂತ ದೊಡ್ಡ ಸಾಧನೆ ಮಾಡ್ಬೋದು. ಅದಕ್ಕೆ ಸೋಮಣ್ಣ ಹೇಳಿದ, ನಾನೇನಾದ್ರು ವಿದ್ಯೆ ಬುದ್ಧಿ ಕಲಿತು ಇಂಗ್ಲಿಷ್ ಕಲ್ತಿದ್ರೆ ಇವತ್ತು ಇನ್ನೂ ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿ ಇರಬೇಕಾಗ್ತಿತ್ತು ಅಂತ ಹೇಳಿ. ಆ, ಅಂದ್ರೆ ಇದು ಅಪಹಾಸ್ಯ ಅಂತಲ್ಲ, ಇದು ನೈಜ ಘಟನೆ ಇದು ಅಲ್ವಾ. ಇದನ್ನು ತುಂಬಾ ಕಡೆ ತುಂಬಾ ಜನ ಹೇಳ್ತಾರೆ. ನಮ್ಮಲ್ಲಿ ಕೆಲವೊಮ್ಮೆ ಆ ಏನಂತೀವಿ, ಈ ಅತಿಯಾದ ಕೆಲವು ಏನಂತೀವಿ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟೀಸ್ ಕೆಲವೊಮ್ಮೆ ನಮಗೆ ಮುಳುವಾಗಬಹುದು, ಅಥವಾ ನಮ್ಮ ವೀಕ್ನೆಸ್ಗಳೇ ಕೆಲವೊಮ್ಮೆ ನಮಗೆ ಆ ಏನು ಸಕ್ಸಸ್ಸಿಗೆ ದಾರಿ ಆಗ್ಬೋದು. ಅದಕ್ಕೆ ನಾವು ಯಾವತ್ತು ನಮ್ಮ ವೀಕ್ನೆಸ್ ಆಗಿ ನೋಡಬಾರ್ದು. ನಮ್ಮ ವೀಕ್ನೆಸ್ ಅನ್ನ ಒಂದು ಅವಕಾಶವನ್ನಾಗಿ ಬಳಸ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಒಂದೇ ಸಾರಿ ಯಾರು ಸಕ್ಸಸ್ ಆಗೋದು. ಒಂದೇ ಸಾರಿ ಧೀರುಭಾಯಿ ಅಂಬಾನಿ 50,000 ರೂಪಾಯಿದಲ್ಲಿ ರಿಲಯನ್ಸ್ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ದುಬೈಯಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು ಯಾರು, ಧೀರುಭಾಯಿ ಅಂಬಾನಿ. ಇವತ್ತು ರಿಲಯನ್ಸ್ ಕಂಪನಿ ಇಂಡಸ್ಟ್ರಿ ಓನರ್ ಏನಿದ್ದಾರೆ, ಅವರು ದುಬೈಯಲ್ಲಿ ಹೋಗಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದು ಇಲ್ಲಿ ಬರೀ 50,000 ರೂಪಾಯಿದಲ್ಲಿ ರಿಲಯನ್ಸ್ ಕಂಪನಿ ಸ್ಟಾರ್ಟ್ ಮಾಡಿದ್ರು, ಅದು 2 ಜನ ಸೇರಿ. ಅವಾಗ ಅವನು ಒಬ್ಬ ಒಂದು ಸ್ವಲ್ಪ ದಿವಸ, 1 ವರ್ಷ 2 ವರ್ಷ ಇದು ಆಗೋದಲ್ಲ ಹೋಗೋದಲ್ಲ ಅಂತ ಅವ್ನು ಬಿಟ್ಟೋದ ಅಂತ ಇವ್ರು ಬಾಗಿಲು ಹಾಕಲಿಲ್ಲ. ಬರೀ ಅದನ್ನ ಹೇಳ್ತಾರೆ, ಬರೀ ಒಂದು ಶೆಡ್ ಅಲ್ಲಿ ಶುರು ಮಾಡಿದ್ದಾರೆ ರಿಲಯನ್ಸ್ ಕಂಪನಿ. ಶೆಡ್, ನಾವು ಮೇಲ್ಗಡೆ ತಗಡು ಹಾಕ್ತೀವಲ್ಲ, ತಗಡು ಶೆಡ್ ಅಲ್ಲಿ, ಶೆಡ್ ಅಲ್ಲಿ ಒಂದು 2 ಲ್ಯಾಪ್ಟಾಪ್ ಇಟ್ಕೊಂಡು ಅದರಲ್ಲಿ ಶುರು ಮಾಡಿದಂತಹ ರಿಲಯನ್ಸ್ ಕಂಪನಿ ಇವತ್ತು ಏಷ್ಯಾದ ನಂಬರ್ 1, ಭಾರತದ ನಂಬರ್ 1 ಇಂಡಸ್ಟ್ರಿ ಆಗಿ ಬೆಳೆದು ನಿಂತಿದೆ. ಯಾವುದು? ರಿಲಯನ್ಸ್ ಕಂಪನಿ. ಯಾರು ಅದ್ರ ಹಿಂದೆ ಅವರ ಒಂದು ಪ್ರಯತ್ನ ಇತ್ತು, ಅದ್ರ ಹಿಂದೆ ಅಷ್ಟು ಇದಿದೆ. ಇವತ್ತು ನಾವು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ಹೇಳ್ತೀವಲ್ಲ, ಅವರಿಗೆ ಅವ್ರ ಮದುವೆ ಆಗುವಾಗ ಅವ್ರಿಗೆ ಕೆಲಸ ಇರಲಿಲ್ಲಂತೆ. ಕೆಲಸ ಎಷ್ಟೋ ಕಂಪನಿಗಳಿಗೆ ಅವರು ಪ್ರೊಫೈಲ್ ಹಿಡ್ಕೊಂಡು ಹೋದ್ರೆ, ರೆಸ್ಯೂಮ್ ಹಿಡ್ಕೊಂಡು ಹೋದ್ರೆ ರಿಜೆಕ್ಟ್ ಮಾಡಿ ಕಳಿಸೋರು. ಅಂದ್ರೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ರೂ ಕೂಡ, ಒಬ್ಬ ಇಂಜಿನಿಯರ್ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತಂದ್ರೂ ಕೂಡ ಕೆಲಸ ಸಿಗದೆ ಅಲಿತಾ ಇದ್ದಂತ ಒಬ್ಬ ನಾರಾಯಣ ಮೂರ್ತಿ ಇವತ್ತು ಲಕ್ಷಾಂತರ ಜನರಿಗೆ, ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಇವತ್ತು ಇನ್ಫೋಸಿಸ್ ಕಂಪನಿ ಆ ಒಬ್ಬ ಒಂದು ಸಕ್ಸಸ್ಫುಲ್ ಕಂಪನಿಯಾಗಿ, ಸಾಫ್ಟ್ವೇರ್ ಕಂಪನಿಯಾಗಿ ಮೆರೀತಾ ಇದೆ ಅಂತಂದ್ರೆ, ಇವತ್ತು ಲಕ್ಷಾಂತರ ಜನರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು, ಒಬ್ಬೊಬ್ಬರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಇವತ್ತು ಲಕ್ಷಾಂತರ ಜನರಿಗೆ ಆಸರೆಯಾಗಿದೆ ಇನ್ಫೋಸಿಸ್ ಅನ್ನುವಂಥ ಒಂದು ಸಣ್ಣ ಕಂಪನಿ, ಒಂದು ಸಾಫ್ಟ್ವೇರ್ ಕಂಪನಿ.
ಅದರ ಹಿಂದೆ ಅದೇ ಕಂಪನಿ ಕಟ್ಟಿದಂತ ಒಬ್ಬ ವ್ಯಕ್ತಿ ಕೆಲಸ ಸಿಗದೆ ಅಲಿತಾ ಇದ್ದ ಒಂದು ಕಾಲದಲ್ಲಿ. ಆ, ಹಾಗೆ ಈ KFC ಚಿಕನ್ ಬರ್ತದಲ್ವ, KFC ಚಿಕನ್ ಅವರು ಸ್ಟಾರ್ಟ್ ಮಾಡಿದ್ದೆ 60 ವರ್ಷಕ್ಕಂತೆ. 60 ವರ್ಷ ಅಂದ್ರೆ ಅವ್ರಿಗೆ ಆಲ್ರೆಡಿ 60 ವರ್ಷ ಆಗಿ ರಿಟೈರ್ಡ್ ಆದ್ಮೇಲೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ತಲೆ ಇತ್ತು. ಆವಾಗ ಶುರು ಮಾಡಿದ್ದು KFC ಅನ್ನುವಂತ ಒಂದು ಚಿಕನ್. ಇವತ್ತು ನೋಡಿ, ಇವತ್ತು ಎಲ್ಲ ಏನು ಅದು ವರ್ಲ್ಡ್ ಫೇಮಸ್ ಇದೆ. ಅಂದ್ರೆ KFC ಇಲ್ಲದೆ ಇರೋ ಸಿಟಿನೇ ಇಲ್ಲ. ಪ್ರತಿಯೊಂದು ಸಿಟಿಯಲ್ಲೂ ಕೂಡ KFC ಸಿಗ್ತದೆ. ಅಂದ್ರೆ ಅಷ್ಟು ಫೇಮಸ್ ಇದೆ ಇವತ್ತು, ಅಲ್ವಾ? ಇವತ್ತು ಈ ಬೇರೆ ಯಾರು ಈ ಡೊನಾಲ್ಡ್ ಟ್ರಂಪ್ ಅಂತೀವಲ್ಲ, ಜೀವನ ಪೂರ್ತಿ ಅವ್ರದ್ದು ಈ ರಾಜಕೀಯವಾಗಿ ಏನೇ ಇರಲಿ, ಜೀವನ ಪೂರ್ತಿ ರಾಜಕೀಯ ಮಾಡಿದವರಲ್ಲ ಅವರು. ಬರೀ 2 ವರ್ಷ ರಾಜಕೀಯಕ್ಕೆ ಎಂಟ್ರಿ ಆಗಿ ಅಮೆರಿಕದ ಅಧ್ಯಕ್ಷ ಆಗಿ ಆ ಆ, ಒಂದು ಇಡೀ ಅಂತ ಒಂದು ಜಗತ್ತಿನ ನಂಬರ್ 1 ಎಕಾನಮಿಯನ್ನ ನಡೆಸುವಂತ ಆ, ಒಬ್ಬ ಸಕ್ಸಸ್ಫುಲ್ ಲೀಡರ್. ರಿಲೇಷನ್ ಇವತ್ತು ಹೇಗೆ ಇರಲಿ, ಭಾರತ ಅಮೆರಿಕದ ರಿಲೇಶನ್ಶಿಪ್ ಹಾಳಾಗಿದೆ, ಅದು ಬೇರೆ ವಿಚಾರ. ಆದ್ರೆ ತನ್ನ 72 ವರ್ಷದಲ್ಲಿ ಆ ರಾಜಕೀಯಕ್ಕೆ 72ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿ ಬರೀ 2 ವರ್ಷದಲ್ಲಿ ರಾಜಕೀಯದಲ್ಲಿ ಅಮೆರಿಕದ ಅಧ್ಯಕ್ಷ ಆಗಿ ಆ ತುಂಬಾ ದೊಡ್ಡ ಸಾಧನೆನೇ ಅದು. ಹಾಗೆ ವಯಸ್ಸು ಮುಖ್ಯ ಅಲ್ಲ, ನಾವು ಇರುವ ಸ್ಥಿತಿ ಮುಖ್ಯ ಅಲ್ಲ, ನಮಗೇನಾಗಿದೆ ನಮಗೇನಿಲ್ಲ ಅದು ಯಾವುದು ಮುಖ್ಯ ಅಲ್ಲ. ಎಲ್ಲವೂ ನಮ್ಮ ತಲೆಯಲ್ಲಿದೆ, ನಮ್ಮ ಮನಸ್ಸು ಮುಖ್ಯ. ನಮ್ಮ ಮನಸ್ಸಿನೊಳಗೆ ನಾವು ಗಟ್ಟಿಯಾಗಿ ನಿಂತ್ರಿ ಅಂತ ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ. ಅದಕ್ಕೆ ಹೇಳುದು, ನಾವು 4 ಹೆಜ್ಜೆ ಮುಂದಿಟ್ರೆ ಯೂನಿವರ್ಸ್ ನಮ್ಮ ಜೊತೆಗೆ ಕೈ ಜೋಡಿಸ್ತದೆ. ನಾವೇನ್ ಮಾಡ್ತೀವಿ, 2 ಹೆಜ್ಜೆನೇ ಹಾಕ್ಲಿಕ್ಕೆ ಹೋಗಲ್ಲ. ಯೂನಿವರ್ಸ್ ಯಾಕೆ ಬಂದು ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ? ಯೂನಿವರ್ಸ್ ಅಂದ್ರೆ ಬೇರೆ ಎಲ್ಲೋ ಇದೆ ಅಂತ ತಿಳ್ಕೊಳ್ಬೇಕು, ನಮ್ಮೊಳಗೆ ಇದೆ. ಹಾಗೆ ಮತ್ತೆ ನೀವು ಇಷ್ಟೆಲ್ಲ ಕತೆ ಹೊಡಿತೀರಿ, ನೀವೇನ್ ಸಾಧನೆ ಮಾಡಿದಿರಿ ಅಂತ ನಮ್ಗೆ ಕೇಳ್ಬಿಟ್ರೆ ಆಯ್ತಾ? ಯಾಕೆಂದ್ರೆ ನಾನು ಅದೇ ದಾರಿಯಲ್ಲಿ ಹೊರಟವನು ಅಷ್ಟೇ. ಅಂದ್ರೆ ಮನುಷ್ಯ ಸಕ್ಸಸ್ ಆಗೋದು ಬಿಡೋದು ಅದು ಬೇರೆ, ಆದ್ರೆ ಯಾವತ್ತು ಕಾರ್ಯೋನ್ಮುಖನಾಗಿರ್ಬೇಕು. ಆ ವಿಷಯ ಆ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗಿರ್ಬೇಕು ಯಾವಾಗ. ಅದು ರಿಸಲ್ಟ್ ಅನ್ನೋದು ಯಾವಾಗ ಬೇಕಾದ್ರೂ ಸಿಗ್ಬೋದು. ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಬರುವುದು. ರಾತ್ರೋರಾತ್ರಿ ಬಂದ ಯಶಸ್ಸು ಯಾವತ್ತೂ ಉಳಿಯುವಂಥದ್ದಲ್ಲ, ಅದು ನಿಜವಾದ ಯಶಸ್ಸು ಕೂಡ ಅಲ್ಲ. ನಿರಂತರ ಪ್ರಯತ್ನ ಇದ್ದಾಗ, ನಿರಂತರವಾಗಿ ನಮ್ಮೊಳಗೆ ಆ ಒಂದು ಗಟ್ಟಿತನ ಅನ್ನೋದಿದ್ದಾಗ ಪ್ರತಿಯೊಂದನ್ನು ಕೂಡ ನಾವು ಸಾಧಿಸಲಿಕ್ಕಾಗ್ತದೆ. ಹಾಗಾಗಿ ಹಾಗೆ ನಮ್ಮಲ್ಲಿ ಯಾವತ್ತು ಪಾಸಿಟಿವ್ ಆಗಿರ್ಬೇಕು, ಮತ್ತೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು, ಅಲ್ವಾ? ಇವರಿದಾರಲ್ಲ, ಯಾರು APJ ಅಬ್ದುಲ್ ಕಲಾಂ ಅವರು ಒಂದು ಸಣ್ಣ ಗ್ಯಾರೇಜ್ ಅಲ್ಲಿ, ಅವರಪ್ಪ ಗ್ಯಾರೇಜ್ ಇಟ್ಕೊಂಡು ಸಮುದ್ರದ ರಾಮೇಶ್ವರಂ ಮಾಡಿ ಬರೀ ಟೈರ್ ಇರುತ್ತಲ್ವ, ಟೈರ್ ಹೊಡ್ಕೊಂಡು ಓಡ್ತೇವೆ ಹುಡುಗರು. ಟೈರ್ ಒಂದು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಟೈರ್ ಓಡಿಸ್ತಾರಲ್ಲ, ಹಾಗೆ ಓಡಿಸ್ತಾ ಇದ್ರು, ಸಣ್ಣ ವಯಸ್ಸು. ಆಗ ಆ ಹುಡುಗನಿಗೆ ಕೇಳಿದ್ರೆ, ನಿನ್ಗೆ ಏನಾಗ್ಬೇಕಂತ ಆಸೆ ಅಪ್ಪ ಅಂತ ಕೇಳಿದ್ರೆ, ಆ ಸಣ್ಣ ಹುಡುಗ ಹೇಳ್ತಾ ಇದ್ದಂತೆ, ಮೇಲೆ ಹಕ್ಕಿಗಳನ್ನ ತೋರಿಸಿ ಆ ಹಕ್ಕಿಗಳ ಹಾಗೆ ನಾನು ಹಾರಾಡ್ಬೇಕಂತ ನನ್ನ ಆಸೆ ಅಂತ. ಅಲ್ಲ, ಅಲ್ಲಿ ಯಾಕೆ ಹಾಗೆ ಅಂತಂದ್ರೆ, ಅಂದ್ರೆ ಅವನು ಏನ್ ಹೇಳ್ತಾ ಇದ್ದ, ನಾನು ಪೈಲಟ್ ಆಗ್ಬೇಕು, ಆ ಹಕ್ಕಿಗಳ ಹಾಗೆ ನಾನು ಹಾರಾಡಬೇಕು, ಅದು ನನ್ನ ಕನಸು. ಆ ಪೈಲಟ್ ಆಗ್ಲಿಕ್ಕಾಗಿ APJ ಅಬ್ದುಲ್ ಕಲಾಂ ಅವರು ಶ್ರಮ ಪಟ್ಟಿದ್ದು ಅಷ್ಟಿಷ್ಟಲ್ಲ, ಆದ್ರೆ ಕೊನೆಗೂ ಕೂಡ ಅವ್ರಿಗೆ ಪೈಲಟ್ ಆಗ್ಲಿಕ್ಕೆ ಆಗ್ಲೇ ಇಲ್ಲ. ಆದ್ರೆ ಪೈಲಟ್ ಆಗ್ಲಿಲ್ಲ, ಒಬ್ಬ ದೊಡ್ಡ ಸಕ್ಸಸ್ಫುಲ್ ಏನೋ ಇವರಾದ ಸೈಂಟಿಸ್ಟ್ ಆದ್ರು. ನಮ್ಮ ದೇಶದ ಅವರನ್ನ ಮಿಸೈಲ್ ಮೈನ್ ಅಂತ ಕರೀತಾರೆ. ಇವತ್ತು ಭಾರತದ ಡಿಫೆನ್ಸ್ ಅಲ್ಲಿ ಮಿಸೈಲ್ ಸಿಸ್ಟಮ್ ಅಂತ ಇದೆ. ಮಿಸೈಲ್ ಅಂತಂದ್ರೆ ಕ್ಷಿಪಣಿಗಳು ಅಂತ, ಕ್ಷಿಪಣಿಗಳ ಪಿತಾಮಹ ಅಂತ ಕರಿತೀವಿ. ಒಂದು ವೇಳೆ ಅವರು ಪೈಲಟ್ ಆಗಿಬಿಟ್ಟಿದ್ರೆ, ಯಾವುದೋ ಒಂದು ಇದ್ರ ಕಂಪನಿಯಲ್ಲಿ ಏನೋ ವಿಮಾನ ಕಂಪನಿಯಲ್ಲಿ ಸರ್ವಿಸ್ ಮಾಡಿ ಲಾಸ್ಟ್ ರಿಟೈರ್ಡ್ ಆಗಿ ಮನೆಗೆ ಹೋಗ್ಬಿಡ್ತಿದ್ರು. ಅವರು ರಿಜೆಕ್ಟ್ ಮಾಡಿದ್ದು ನನಗೆ ಯಾಕೆಂದ್ರೆ ಅವ್ರ ಕನಸು ನಾನು ಪೈಲಟ್ ಆಗಬೇಕು ಅಂತ. ಆದ್ರೆ ಪೈಲಟ್ ಆಗ್ಲಿಕ್ಕೆ ಆಗ್ಲಿಲ್ಲ. ಆದರೆ ಈ ದೇಶದ ರಾಷ್ಟ್ರಪತಿ ಆದರು, ಜೊತೆಗೆ ಒಬ್ಬ ದೊಡ್ಡ ವಿಜ್ಞಾನಿ ಆದ್ರು. ಇವತ್ತು ಏನಾದರೂ ಭಾರತದಲ್ಲಿ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ಅನ್ನುವ ಕ್ಷಿಪಣಿಗಳಿದ್ದಾವೆ. ಆಮೇಲೆ ತೇಜಸ್ ಅನ್ನುವ ವಿಮಾನ ಇದೆ, ಭಾರತೀಯ ನಿರ್ಮಿತ. ಇವತ್ತು ತೇಜಸ್ ಅನ್ನೋ ಯುದ್ಧ ವಿಮಾನ ಎಷ್ಟು ಫೇಮಸ್ ಇದೆ. ಆಮೇಲೆ ಬ್ರಹ್ಮೋಸ್ ಅನ್ನುವಂಥ ಒಂದು ಕ್ಷಿಪಣಿ ಇದೆ, ರಷ್ಯಾದ ಒಂದು ಸಹಭಾಗಿತ್ವದಲ್ಲಿ. ಎಷ್ಟು ಅಂತಂದ್ರೆ
ಈ ಅಮೇರಿಕದಂತಹ ದೇಶವನ್ನು ಕೂಡ ಎದೆ ನಡುಗಿಸುವಂತಹ ದೊಡ್ಡ ಕ್ಷಿಪಣಿಗಳು ಇವತ್ತು ಅಗ್ನಿ 5 ಎಷ್ಟು ಎಲ್ಲಿವರೆಗೆ ಹೋಗ್ತದೆ ಅಂದ್ರೆ ಇಡೀ ಯುರೋಪ್ ಖಂಡವನ್ನ ಕವರ್ ಮಾಡುವಷ್ಟು ಪವರ್ಫುಲ್ ಇದೆ ಭಾರತದ ಕ್ಷಿಪಣಿ. ಇಡೀ ಚೈನಾವನ್ನ, ಇಡೀ ಏನು ಅಮೇರಿಕಾ ಹೋಗಲ್ಲ, ಅಂದ್ರೆ ಇಡೀ ಯುರೋಪ್ ಮತ್ತೆ ಆಫ್ರಿಕಾ ಖಂಡವನ್ನ ಕವರ್ ಮಾಡುವಷ್ಟು ಪವರ್ಫುಲ್ ಕ್ಷಿಪಣಿ ಇವತ್ತು ಭಾರತದಲ್ಲಿ. ಅದನ್ನು ಕೊಟ್ಟವರು ಯಾರು ಅಂತಂದ್ರೆ ಅದೇ ರಿಜೆಕ್ಟ್ ಆಗಿದ್ರಲ್ವಾ, ಪೈಲಟ್ ಕೆಲಸ ಸಿಗದೆ ರಿಜೆಕ್ಟ್ ಆಗಿದ್ರಲ್ವಾ, APJ ಅಬ್ದುಲ್ ಕಲಾಂ ಅವರು. ಹಾಗೆ ನಮ್ಮ ಸೋಲು ಅದು ಸೋಲಲ್ಲ. ನಮ್ಮ ಇದು ಅಂದ್ರೆ ನನಗೆ ಅದು ನಾನು ಅನ್ಫಿಟ್ ಅಂತ ಅರ್ಥ. ಅದಕ್ಕಿಂತಲೂ ದೊಡ್ಡದು ದೇವರು ಏನೋ ಬೇರೆ ವಿಚಾರ ಮಾಡ್ತಾ ಇದ್ದಾನೆ, ಏನೋ ಸ್ಕೆಚ್ ಹಾಕಿದ್ದಾನೆ ಅಂತ ನಾವು ದೊಡ್ಡದು ಯೋಚನೆ ಮಾಡಬೇಕು. ಅದೇ ಆಗಿಲ್ಲ ನನ್ನ ಕೈಲಿ, ಇದು ಹೆಂಗೆ, ಇದು ಯಾಕೆ ಹೆಂಗಾಗ್ತದೆ, ಹೀಗೆ ಯೋಚನೆ ಮಾಡಬಾರ್ದು. ಒಂದಾಗಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಮ್ಮ ಆಲೋಚನೆ ಇರಬೇಕು. ಆಗ ಮನುಷ್ಯ ಬೆಳಿಲಿಕ್ಕೆ ಆಗ್ತದೆ. ಅವರೆಲ್ಲ ಏನು ಎಕ್ಸ್ಟ್ರಾಆರ್ಡಿನರಿ ಪರ್ಸನ್ ಅಂತ ಏನು ತಿಳ್ಕೊಳ್ಬೇಡಿ, ಅಲ್ವಾ? ಆ ಅಂದ್ರೆ ಅವರು ನಿಮ್ಮ ಹಾಗೇನೆ ಸಾಮಾನ್ಯವಾಗಿ ಬಂದವರೇ. ಆ ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗಬಾರದು. ನಮ್ಮಲ್ಲಿರುವ ನ್ಯೂನ್ಯತೆಯಾಗಿ ನೋಡಬಾರದು. ಪ್ರತಿಯೊಂದು ಸಮಯವನ್ನು ಕೂಡ ಒಂದು ಅಪಾರ್ಚುನಿಟಿಯನ್ನಾಗಿ ನಾವು ಬಳಸಿಕೊಂಡಾಗ ನಾವು ಮೇಲೆ ಬೆಳೆದು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮನಸ್ಸು ಅದನ್ನೆಲ್ಲ ಚಂಚಲ ವ್ಯವಸ್ಥೆಯಿಂದ ನಿರ್ಮಲವಾದ ಅವಸ್ಥೆಗೆ ಬರಬೇಕು. ಎಲ್ಲದಕ್ಕೂ ನಾವು ಉದ್ಧಾರ ಆಗ್ಲಿಕ್ಕೆ, ಹಾಳಾಗ್ಲಿಕ್ಕೆ ಎರಡಕ್ಕೂ ಈ ಮನಸ್ಸೇ ಕಾರಣ. ಹಾಗಾಗಿ ಯಾಕೆ ಅಂತಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಮನಸ್ಸು ಯಾವಾಗ್ಲೂ ಅಲ್ಲೋಲ ಕಲ್ಲೋಲ ಆಗ್ತಾ ಇರ್ತದೆ, ಚಂಚಲಾವಸ್ಥೆಯಲ್ಲಿಯೇ ಇರ್ತದೆ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ ಅಂತಂದ್ರೆ, ಚಂಚಲಾವಸ್ಥೆಯಿಂದ ನಿಶ್ಚಲಾವಸ್ಥೆಗೂ, ನಿಶ್ಚಲಾವಸ್ಥೆಯಿಂದ ನಿರ್ಮಲಾವಸ್ಥೆಗೂ, ನಿರ್ಮಲಾವಸ್ಥೆಯಿಂದ ಶೂನ್ಯವಾಗಬೇಕು ಮನಸ್ಸು. ಅದಕ್ಕಾಗಿ ನಾವು ಒಂದೊಂದು ಅವಸ್ಥೆ ಹೇಗೆ ಬರ್ತದೋ ಅದರಿಂದ ಉಪಯೋಗಗಳೇನು ಅನ್ನೋದನ್ನ ತಿಳ್ಕೊಳ್ತಾ ಅದನ್ನ ನಾವು ಹಂತ ಹಂತವಾಗಿ ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ಈ ಚಂಚಲದ ವ್ಯವಸ್ಥೆಯಿಂದ ನಿಶ್ಚಲ ವ್ಯವಸ್ಥೆಗೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಶ್ವಾಸದ ಮೇಲೆ ಗಮನ ಇಡಬೇಕು. ಶ್ವಾಸದ ಮೇಲೆ ಗಮನ ಅಂದ್ರೆ ಧ್ಯಾನ. ಶ್ವಾಸದ ಮೇಲೆ ಗಮನ ಇಟ್ಟಾಗ ಏನಾಗ್ತದೆ, ಈ ನಿಶ್ಚಲ ಅವಸ್ಥೆಯಿಂದ ನಿರ್ಮಲ ಅವಸ್ಥೆಗೆ ಬರ್ಲಿಕ್ಕೆ ಅದು ಶುರುವಾಗ್ತದೆ. ಅದಕ್ಕೆ ಅರ್ಧ ಗಂಟೆ 20 ನಿಮಿಷ ಮಾಡಿದ್ರೆಲ್ಲ ಬರಲ್ಲ. ಮತ್ತೆ ತೀವ್ರವಾದ ಧ್ಯಾನ ಸಾಧನೆ, ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಿದಾಗ ಚಿತ್ತವೃತ್ತಿ ನಿರೋಧ ಆಗ್ತದೆ. ಹಾಗಾಗಿ ಆ ನಿರ್ಮಲ ಅಂದ್ರೆ ಬಹಳ ಶುದ್ಧತೆ. ಹೇಗೆ ಮಳೆ ನೀರನ್ನ ಬಳಸ್ಕೊಂಡು ಬಹಳ ಶುದ್ಧವಾಗಿರ್ತದೋ, ಹಾಗೆ ಭೂಮಿಯ ಮೇಲೆ ಬಿದ್ದಾಗ ಅದು ಯಾವುದ್ರಲ್ಲಿ ಬೀಳ್ತದೋ ಆ ರೂಪದಲ್ಲಿ ಅದು ಬದಲಾಗಿ ಹೋಗ್ತದೆ ಅಲ್ವಾ? ಗಲೀಜ್ ನೀರಲ್ಲೇ ಬಿದ್ದರೆ ಅದು ಗಲೀಜ್ ನೀರಾಗಿ ಹೋಗ್ತದೆ, ಆದ್ರೆ ಮೇಲಿನಿಂದ ಬೀಳುವಾಗ ಶುದ್ಧವಾಗಿ ಇರ್ತದೆ. ಹಾಗೆ ನಾವು ಹಸಿಗೂಸಿಗೆ ಹೇಗೆ ಎರಡೇ ಎರಡು ಕೆಲಸ, ಏನೋ ಅಳೋದು, ನಗೋದು, ಮತ್ತೆ ಹಸಿವಾದಾಗ ಅಳ್ತದೆ. ಅಮ್ಮ ಊಟ ಮಾಡಿಸಿದ್ರೆ, ಹಾಲು ಕುಡಿಸಿದ್ರೆ ಮತ್ತೆ ಹಾಗೆ ಮಲ್ಕೊಂಡು ಬಿಡ್ತದೆ. ಅಷ್ಟೇ ಅದಕ್ಕೆ ಗೊತ್ತಿರೋ. ಹಾಗೆ ನಮ್ಮ ಮನಸ್ಸು ಕೂಡ ಹಾಗೆ ಇರಬೇಕು. ನಾವು ಪ್ರಾಪಂಚಿಕತೆಯಲ್ಲಿ ವ್ಯವಹರಿಸಿದಂತೆ ಆತ್ಮಜ್ಞಾನ ಬಂದ ಮೇಲೆ ವ್ಯವಹರಿಸುವುದು ತಪ್ಪಾಗ್ತದೆ. ಹಾಗಾಗಿ ಪ್ರತಿಯೊಂದು ಮಾತನಾಡುವಾಗ ಆಲೋಚನೆ ಇಟ್ಟು ಮಾತನಾಡಬೇಕು. ನಮ್ಮ ಮಾತಿನ ಮೇಲೆ ನಮಗೆ ನಿಗಾ ಇರಬೇಕು. ಸುಮ್ಮನೆ ಏನೋ ಬಾಯಿ ಬಂದಾಗ ಮಾತಾಡೋದಿಲ್ಲ. ಆಮೇಲೆ ನೋಡುವ ದೃಷ್ಟಿಕೋನ, ಎಲ್ಲರೂ ನೋಡುವ ಹಾಗೆ ನಾವು ನೋಡೋದಿಲ್ಲ. ಹೊರಗಡೆಯಿಂದ ಕಣ್ಣಿಂದ ನೋಡೋದು ಬೇರೆ, ನೋಡುವ ಕಣ್ಣಿನ ಒಳಗಿರುವ ಭಾವ ಏನಿದೆ, ಭಾವನೆ, ಅದು ಬದಲಾಗಿರ್ಬೇಕು. ಆಗ ಮಾತ್ರ ನಾವು ಬೆಳಿತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಅದು ಮನಸ್ಸಿಗೆ ಯಾವ ಒಂದು ಗುಣ ಇದ್ರೂ ಕೂಡ ಅದು ಬಿಡುವವರೆಗೂ ನಮಗೆ ಆತ್ಮದರ್ಶನ ಅನ್ನೋದು ಆಗೋದಿಲ್ಲ. ಹಾಗಾಗಿ ಆ ಮನಸ್ಸಿಗೆ ಕೆಲವೊಂದು ನಮ್ಮನ್ನು ಹಾಳು ಮಾಡ್ಲಿಕ್ಕೆ ಅಂತಲೇ ಕೆಲವೊಂದು ನಮ್ಮಲ್ಲಿ ಷಡ್ ವರ್ಗಗಳಿದೆ. ಏನು ಅಂತಂದ್ರೆ, ಮೊದಲನೇದಾಗಿ ಕಾಮ. ಕಾಮ ಅಂದ್ರೆ ಏನು? ಆಸೆಗಳು, ಕೋರಿಕೆಗಳು. ಹಾಗಾಗಿ ಪ್ರಾಪಂಚಿಕ ಜೀವನದಲ್ಲಿ ಕೋರಿಕೆಗಳು ಇರಬೇಕು, ಇಲ್ಲದೆ ಯಾವುದನ್ನು ನಾವು ಬದುಕಲಿಕ್ಕೆ ಆಗೋಲ್ಲ. ಆದ್ರೆ ಅದೇ ಜೀವನ ಆಗಬಾರ್ದು, ಅದರಲ್ಲೇ ನಾವು ಮುಳುಗಿ ಹೋಗಬಾರ್ದು. ಕೋರಿಕೆಗಳಿಂದ ಏನಾಗ್ತದೆ, ನಾವು ಹೆಚ್ಚು ಕರ್ಮಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಕರ್ಮ ಜಾಸ್ತಿ ಆಗ್ತದೆ. ಹಾಗಾಗಿ ಭೋಗ ಜೀವನ ಇರಬೇಕು, ಆದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಸೀಮಿತ ಇಟ್ಕೊಳ್ಬೇಕು. ಆದ್ರೆ ದುರಾಸೆಗೆ ಬೀಳಬಾರ್ದು. ಕಾಮವೇ ಜೀವನ ಆಗಬಾರ್ದು. ಕಾಮ ಅಂದ್ರೆ ಆಸೆಗಳು, ಆಸೆ ಪಡೋದು, ದುರಾಸೆ ಪಡೋದು, ಅದು ಬೇಕು ಅದರಲ್ಲೇ ಮುಳುಗಿ ಹೋಗಬಾರ್ದು. ಆದ್ರೆ ಒಂದು ನಿತ್ಯ ಜೀವನಕ್ಕೆ, ಒಂದು ಸುಖಕರವಾದ ಜೀವನಕ್ಕೆ, ಮಧ್ಯಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅದು. ಒಂದೊಳ್ಳೆ ಮನೆ ಬೇಕು, ತಪ್ಪಲ್ಲ. ಒಂದೊಳ್ಳೆ ಗಂಡ ಬೇಕು, ತಪ್ಪಲ್ಲ. ಒಂದೊಳ್ಳೆ ಹೆಂಡತಿ ಬೇಕು, ಒಂದ್ ಸ್ವಲ್ಪ ಮಕ್ಕಳು ಬೇಕು, ಆಮೇಲೆ ಓಡಾಡ್ಲಿಕ್ಕೆ ಒಂದು ಕಾರ್ ಬೇಕು, ತಪ್ಪಲ್ಲ. ಆದ್ರೆ ಅಂದ್ರೆ ಒಂದ್ ಸ್ವಲ್ಪ ಒಳ್ಳೆ ಜೀವನ ಮಾಡ್ಲಿಕ್ಕೆ ಏನೇನು ಬೇಕು ಎಲ್ಲ ಇಟ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಅದಕ್ಕೂ ಮೀರಿ ಬಯಸೋದೆಲ್ಲ ಏನಿದೆ ಅಥವಾ ಬರೀ ಅದರಲ್ಲೇ ಮುಳುಗಿ ಹೋಗಬಾರ್ದು. ಕ್ರೋಧ,
ಎಲ್ಲರಲ್ಲೂ ಆತ್ಮ ಸ್ವರೂಪನೇ, ಎಲ್ಲರೂ ಆತ್ಮ ಸ್ವರೂಪನೇ. ಎಲ್ಲರನ್ನೂ ಒಂದು ಆತ್ಮವನ್ನಾಗಿ ನೋಡಿದಾಗ ಯಾರ ಮೇಲೂ ಕ್ರೋಧ ಅನ್ನೋದು ಬರೋದಿಲ್ಲ. ಹಾಗಾಗಿ ನಿನಗೆ ಯಾಕೆಂದ್ರೆ ನಿಜವಾದ ಮನುಷ್ಯನ ಶತ್ರು ಯಾರು ಅಂತಂದ್ರೆ ಕ್ರೋಧ ಅಲ್ವಾ. ಆ ಸಿಟ್ಟೆ ಮನುಷ್ಯನನ್ನ ಹಾಳು ಮಾಡೋದು. ಇವತ್ತು ಎಷ್ಟು ಜನ ಜೈಲಲ್ಲಿ ಇದ್ದಾರಲ್ವ, ನಿಜವಾಗ್ಲೂ ಅವರಿಗೆ ಅವರ ಶತ್ರು ಯಾರು ಗೊತ್ತಾ? ಯಾರೂ ಅಲ್ಲ. ಅವ್ರ ಒಳಗಿನ ಆ ಸಿಟ್ಟು, ಕೋಪ, ಕ್ರೋಧ ಏನಿದೆ, ಯಾವುದೋ ಒಂದು ಕ್ಷಣದಲ್ಲಿ ಬಂದ ಆ ಕ್ರೋಧ ಅವರು ಕೊನೆಯವರೆಗೂ, ಸಾಯೋವರೆಗೂ ಅಥವಾ ಎಷ್ಟೋ ವರ್ಷಗಳ ಕಾಲ ಜೈಲಲ್ಲಿ, ಅದು ಒಂದು ರೀತಿ ನರಕದಲ್ಲಿ ಕಳೆಯುವ ಹಾಗೆ ಮಾಡಿದ್ದು ಯಾರೋ ಹೊರಗಿನ ವ್ಯಕ್ತಿಗಳಲ್ಲ, ಅವರು ಒಳಗೆ ಇರುವಂತಹ ಅವರ ಸಿಟ್ಟು, ಕೋಪ, ಕ್ರೋಧ. ಹಾಗಾಗಿ ನಿಜವಾದ ಶತ್ರು ಯಾರು? ನಮ್ಮೊಳಗೆ ಇರುವಂತಹ ಕ್ರೋಧ. ಅಂದ್ರೆ ಮೊದಲು ಅದು ನಮ್ಮನ್ನೇ ಸಾಯಿಸ್ತದೆ, ನಮ್ಮನ್ನೇ ಹಾಳು ಮಾಡ್ತದೆ ಹೊರತು ಬೇರೆಯವರನ್ನಿಲ್ಲ. ಹಾಗಾಗಿ ನಾವು ಈಗ ಉದಾಹರಣೆಗೆ ಹ್ಮ್ ಅಂದ್ರೆ ಈಗ ಉದಾಹರಣೆಗೆ ಯಾರೋ ನಮಗೆ ಅಂತ ಅವರು ನಮಗೆ ಬೈತಾರಲ್ವ, ನಮಗೆ ನಷ್ಟ ಮಾಡಿದಾರಲ್ವ. ಸುಮ್ಮನೆ ನಷ್ಟ ಮಾಡ್ಲಿಲ್ಲ ಅವರು, ಮತ್ತೆ ಹಿಂದಿನ ಜನ್ಮದಲ್ಲಿ ಏನನ್ನೋ ಮಾಡಿರ್ತೀವಿ. ಒಂದು ಅವ್ರಿಗೆ ಮಾಡಿರ್ತೀವಿ, ಇಲ್ಲ ಬೇರೆಯವರಿಗೆ ಏನೋ ಮಾಡಿರ್ತೀವಿ. ಅದನ್ನ ನಾವು ಈ ಜನ್ಮದಲ್ಲಿ ತೀರಿಸ್ಕೊಳ್ಳೇಬೇಕು. ಹಾಗಾಗಿ ನಾವು ಮಾಡಿದ್ದನ್ನ ನಾವು ಉಣ್ಲೇಬೇಕು. ಹಾಗಾಗಿ ನಾವು ಯಾವುದಕ್ಕೂ ಯಾರನ್ನು ಆ, ಗುರಿಪಡಿಸಬಾರದು. ಹಾಗಾಗಿ ನಿನಗೆ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅಂತ ನಾವು ಯಾವಾಗ ತಿಳ್ಕೊಳ್ತೇವೆ, ಅವಾಗ ಯಾರ ಮೇಲೂ ಈ ಕ್ರೋಧ ಅನ್ನೋದು ಬರ್ಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಇನ್ನು ಲೋಭ, ಲೋಭ ಅನ್ನೋದು ಅತಿಯಾದ ದುರಾಸೆ ಆಗ್ಬಾರ್ದು. ಜೀವನ ಆಗ್ಬಾರ್ದು. ಏನು, ದೇವ್ರಿಗೆ ಎಲ್ಲ ಕೊಟ್ಟಿರ್ತಾನೆ ಕೆಲವೊಮ್ಮೆ ಅಲ್ವಾ. ಇದು ಉಲ್ಟಾ ಆಗಿರ್ತದೆ ಕೆಲವರಿಗೆ. ಕೆಲವರಿಗೆ ಎಲ್ಲ ಆಸೆ ಇರ್ತದೆ, ದಾನ ಮಾಡಬೇಕು, ಧರ್ಮ ಮಾಡಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು ಅಂತ ಬಹಳ ಆಸೆ ಇರ್ತದೆ. ಆದ್ರೆ ದೇವ್ರ ಪಾಪ ಅವರಿಗೆ ಅಷ್ಟು ಕೊಟ್ಟೇ ಇರಲ್ಲ. ಇನ್ನು ಕೆಲವರು ಇರ್ತಾರೆ, ಅದು ಲೋಭ. ಕಾರಣ ಏನಂತಂದ್ರೆ ಲೋಭ. ಇನ್ನು ಕೆಲವರು ಇರ್ತಾರೆ, ಆ ಪಾಪ ಅವ್ರ ಹತ್ರ ಎಲ್ಲ ಇರ್ತದೆ, ಕೋಟಿಗಟ್ಟಲೆ ಕೊಳಿತಾ ಇರ್ತದೆ, 1 ರೂಪಾಯಿ ಇನ್ನೊಬ್ಬರಿಗೆ ಬಿಚ್ಚಿ ಕೊಡೋದಿಲ್ಲ. ಅಂದ್ರೆ ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ಆ ಭಾವ ಇದೆಯಲ್ವ, ಭಾವನೆ, ಕೊಡುವ ಮನಸ್ಸು, ಭಾವನೆ ಇದೆಯಲ್ವ, ಅದು ಮುಖ್ಯ. ಅದು ಮನುಷ್ಯನನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ನಾವು ದೇವರು ಕೊಟ್ಟಾಗ, ಅದನ್ನು ಏನು ನಾವು ಯೂನಿವರ್ಸಿಗೆ ಮತ್ತೆ ವಾಪಸ್ ಕೊಟ್ಟಾಗಲೇ ಅದು ಮತ್ತಷ್ಟು ಹೆಚ್ಚಾಗಿ, ಅಂದ್ರೆ ದೇವರು ಕೂಡ ಯೋಚನೆ ಮಾಡ್ತಾನೆ, ಇಂಥವನಿಗೆ ಕೊಡ್ಬೇಕು. ಯಾಕೆಂದ್ರೆ ಇವನಿಗೆ ಅದನ್ನ ಹೇಗೆ, ಯಾವುದಕ್ಕೆ ಸದುಪಯೋಗ ಮಾಡ್ಬೇಕು ಅನ್ನೋ ಜ್ಞಾನ ಇದೆ ಅಂತ ಹೇಳಿ, ಆ ಕೊಟ್ಟದ್ದು, ಅದಕ್ಕೆ ಹೇಳೋದು, ಕೊಟ್ಟದ್ದು ನಮಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಿ. ಬಚ್ಚಿಟ್ಟಿದ್ದು ಅಂತಂದ್ರೆ ಕೊಡದೆ ನಾವೇ ಇಟ್ಕೊಂತೀವಲ್ಲ, ಅದು ಯಾವತ್ತೂ ಅದು ನಮಗೆ ದಕ್ಕೋಲ್ಲ. ನಾವು ಯಾವುದು ಕೊಟ್ಟಿರ್ತೀವಲ್ಲ, ಅದೇ ನಮ್ಮ ನಿಜವಾದ ಸಂಪತ್ತು. ಹಾಗಾಗಿ ನಾವು ಕೊಡುವ ಬುದ್ಧಿಯನ್ನ ಇಟ್ಕೊಳ್ಳಬೇಕು. ಅಹಂಕಾರ, ಅಹಂಕಾರ ಅನ್ನೋದು ಆ ಆ, ಯಾರು ಯಾರನ್ನ ಸೂಚಿಸ್ತದೆ? ರಾವಣ ಅಲ್ವಾ. ಎಲ್ಲ ಇತ್ತು, 4 ವೇದಗಳನ್ನ ಓದಿದ್ದ, ಸಾಧನೆ ಮಾಡಿದ್ದ, ಶಾಸ್ತ್ರಗಳನ್ನ ಓದಿದ್ದಾನೆ, ಎಲ್ಲ ಓದಿದ್ದಾನೆ. ಆದ್ರೆ ಅಹಂಕಾರ ಅನ್ನೋದು ಮಾತ್ರ ಅವನು ಬಿಡಲಿಲ್ಲ. ಯಾಕಂದ್ರೆ ಅವನಲ್ಲಿರುವಂತಹ ಅಗಾಧವಾದ ಶಕ್ತಿ, ಜ್ಞಾನ ಭಂಡಾರವೇ ಅವನ ಅತಿಯಾದ ಅಹಂಕಾರಕ್ಕೆ ಕಾರಣ ಅಂತ ಅವನು ಎಷ್ಟೋ ದೊಡ್ಡವನು ಅಂದ್ಕೊಂಡು ನೀನು ರಾವಣ ಏನೆಲ್ಲ ಮಾಡಿದ? ಕಡಿಮೆ ಧ್ಯಾನ ಅವನೇನು, ಅಲ್ಪ ಸ್ವಲ್ಪ ಧ್ಯಾನ ಮಾಡಿದವನು, ಅಖಂಡ ಧ್ಯಾನ ಮಾಡಿ ಕೈಲಾಸ ಪರ್ವತವನ್ನೇ ಎಲ್ಲಾರ್ತಿ ಹೋದವು, ಆತ್ಮಲಿಂಗವನ್ನೇ ತಗೊಂಡು ಬಂದವು, 4 ವೇದಗಳನ್ನ, ಶಾಸ್ತ್ರಗಳನ್ನ ಓದಿದವು. ಆದ್ರೆ ಅಹಂಕಾರದಿಂದ ಏನಾದ? ಇನ್ನೆಲ್ಲ ಕೊಡುವುದ. ಅದಕ್ಕೆ ಆಧ್ಯಾತ್ಮದಲ್ಲಿ ಬೆಳಿಬೇಕು ಅಂತಂದ್ರೆ ಎಷ್ಟು ಶುದ್ಧವಾಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ರಾವಣನ ಹಾಗೆ ಎಷ್ಟು ಸಾಧನೆ ಮಾಡಿದರೂ ಕೂಡ, ಜ್ಞಾನವನ್ನ ಹೊಂದಿದ್ರೂ ಕೂಡ, ಆತನೊಂದಿಗೆ ಆ ಈ ವಿನಯತೆ ವಿನಯತೆ ಇಲ್ಲ ಅಂತಂದ್ರೆ, ನಿರಹಂಕಾರಿ ಆಗದೆ ಹೋದ್ರೆ ಏನಾಗ್ತದೆ? ಆ ಅಹಂಕಾರವೇ ಅವನನ್ನ ಮುಗಿಸಿ ಬಿಡ್ತದೆ. ಈರ್ಷೆ, ಯಾರನ್ನೂ ನೋಡಿ ಈರ್ಷೆ ಪಡಬಾರ್ದು. ಅಂತಂದ್ರೆ ಇನ್ನೊಬ್ಬರ ಸಂಪತ್ತನ್ನು ನೋಡಿ, ಇನ್ನೊಬ್ಬರ ಏಳಿಗೆಯನ್ನು ನೋಡಿ, ಇನ್ನೊಬ್ಬರ ಉದ್ಧಾರವನ್ನು ನೋಡಿ, ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ನಾವು ಯಾವತ್ತೂ ಹೊಟ್ಟೆಕಿಚ್ಚಿಕೊಳ್ಳಬಾರ್ದು. ಅದೇನಾಗ್ತದೆ? ಅದರ ಅರ್ಥ ನಮ್ಮನ್ನ ನಾವೇ ಆ ಏನು ನಮ್ಮ ಬೆಳವಣಿಗೆಯನ್ನು ನಾವೇ ಹಾಳು ಮಾಡ್ಕೊಂಡಿರ್ತೀವಿ. ನಾವು ಏನು ಬಯಸ್ತೀವೋ ಅದೇ ನಮಗೆ ಸಿಗ್ತದೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯಾವುದು ಕೂಡ ಒಂದೇ ಒಂದು ಹುಲ್ಲು ಗರಿಕೆ ಕೂಡ ಅನಾವಶ್ಯಕವಾಗಿ ಅಲ್ಲಾಡ್ತಾ ಇಲ್ಲ. ಪ್ರತಿಯೊಂದರ ಹಿಂದೆ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ಯಾವುದು ನಡೀತಾ ಇಲ್ಲ. ಇವತ್ತು ನಿಮಗೆ ಕಷ್ಟ ಇದೆ, ರೋಗ ಬಂದೆ, ಕಾಯಿಲೆ ಬಂತು, ನನಗೆ ಯಾರೋ ಬೈದ್ರು, ಹೊಡೆದ್ರು, ಹಾಗಾಯ್ತು, ಹೀಗಾಯ್ತು, ಲಾಸ್ ಆಯ್ತು, ಸುಮ್ಮನೆ ಯಾವುದು ನಡೀತಾ ಇಲ್ಲ. ಪ್ರತಿಯೊಂದರ ಹಿಂದೆ ಒಂದು ಕಾರಣ ಇದೆ. ಹಾಗಾಗಿ ನಡೆದದ್ದನ್ನ, ಆಗಿದ್ದನ್ನ, ಬಂದದ್ದನ್ನ ಸ್ವೀಕಾರ ಮಾಡುವ ಭಾವನೆಯನ್ನು ಕಲ್ಕೊಳ್ಬೇಕು. ಯಾವಾಗ ನಾವು ಸ್ವೀಕಾರ ಮಾಡೋದನ್ನು ಕಲಿತೀವಿ, ಆಗ ಬರುವುದು ಕೂಡ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಬರುವುದು ದೊಡ್ಡ ಮಟ್ಟದಲ್ಲಿ ಬರೋಲ್ಲ, ಸಣ್ಣದಾಗಿ ಬಂದು ಹೋಗ್ತದೆ. ಹಾಗಾಗಿ
ಸವಾಲುಗಳು ಬಂದಾಗ ನಾವು ಸ್ವೀಕಾರ ಮಾಡಬೇಕು. ಸವಾಲನ್ನ ನಾವೊಂದು ಅವಕಾಶವನ್ನಾಗಿ ಬಳಸ್ಕೊಳ್ಬೇಕು. ಆ, ಆ, ಹಾಗಾಗಿ ಅದು ಆಗ ಮಾತ್ರ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಎಲ್ಲಾ ಕುರಿಗಳಲ್ಲಿ ನಾವು ಒಂದು ಕುರಿಯಾಗಿ ಹೋಗ್ಬಿಡ್ತೇವೆ. ಹ್ಮ್ ಹಾಯೇನ ವಾಚಾಮಿ ವಿದ್ಯಾತ್ಮನಾವ ತೃಪ್ತಿದೇ ಸ್ವಭಾವ ಕರೋಮಿ ಸಕಲಂ ನಾರಾಯಣ ಯತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆಂದ್ರೆ ದೇವರು ನಮಗೆ ಎಲ್ಲಿ ಏನಿಟ್ಟಿದ್ದಾನೆ, ನಮಗೆ ಯಾವ ರೀತಿಯ ಅವಕಾಶ ಇಟ್ಟಿದ್ದಾನೆ, ಅದನ್ನ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಅಲ್ವಾ. ಎಷ್ಟೋ ಸಾರಿ ನಾವು ದೇವರು ಎಷ್ಟೋ ಅವಕಾಶಗಳನ್ನ ಕೊಟ್ಟಿದ್ರು ಕೂಡ ಗುರುತಿಸದೇನೆ ನಾವು ಹಾಳು ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಾವು ಒಳಗಡೆಯಿಂದ ಆ ತುಡಿತ ಅನ್ನೋದಿದ್ರೆ ದೇವರು ಕಾಯ್ತಾ ಇರ್ತಾನೆ ನಮಗೂ ಒಂದು ಅವಕಾಶ ಕೊಡ್ಲಿಕ್ಕೆ. ಅವಕಾಶ ಕೊಟ್ಟಾಗ ಅದನ್ನ ನಾವು ಸದುಪಯೋಗ ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹ್ಮ್ ಅನ್ಮ್ಯೂಟ್ ಮಾಡಿ ನಂದಾ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಸರ್ ಅನಂತ ಕೋಟಿ ಕೋಟಿ ಧನ್ಯವಾದಗಳು ಸರ್. ನಮಸ್ತೆ. ಕೃತಜ್ಞತೆಗಳು. ಇವತ್ ಸರ್ ನನಗ 3-4 ದಿನದಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ರಿ. ಸ್ವಲ್ಪ ಬಿಸ್ನೆಸ್ ವರ್ಕ್ ಕೂಡ ಜಾಸ್ತಿ ಆಗಿತ್ತು. ಹಂಗಾಗಿ ನನಗೆ 3-4 ದಿನ ಕ್ಲಾಸಿಗೆ ಅಟೆಂಡ್ ಆಗಕ್ ಆಗಿರ್ಲಿಲ್ಲ. ಇವತ್ತು ಊಟ ಮಾಡ್ಬೇಕಾದ್ರೂ ಲೇಟ್ ಆಯ್ತು. ಊಟ ಮಾಡಿ ಕೈ ತೊಳ್ಕೊಂಡು ಅವ್ರ ಎನರ್ಜಿಯರ ಕನೆಕ್ಟ್ ಆಗುತ್ತಲ್ಲ, ನನ್ನ ಜ್ಞಾನ ಬೆಳಗಿನ ಜಾವ ಜ್ಞಾನ ಆಗತೈತ್ರಿ. ಸಾಯಂಕಾಲ ನಂಗೆ ಕೊಡಕ್ ಆಗವಲ್ದು ಅಂತ ಹೇಳಿ ಅದಕ್ಕೆ ಊಟ ಮಾಡ್ತಾ ಕೈ ತೊಳ್ಕೊಂಡು ಕ್ಲಾಸಿಗೆ ಜಾಯಿನ್ ಆದೆ ಸರ. ನಿಮ್ ಅದು ಫಸ್ಟ್ ಜಾಯಿನ್ ಆದ ತಕ್ಷಣ ನಿಮ್ ಕಣ್ಣು ಕಂಡು ಸರ. ಫಸ್ಟ್ ನಾನು ಗುಡಾಕೇಶಕ್ ಜಾಯಿನ್ ಆದಾಗ ನಿಮ್ಗೆ ಹೇಳಿದೆ, ನಾನು ದೊಡ್ಡ ದೊಡ್ಡ ಕಣ್ ಕಾಣಿಸ್ತಿದ್ವು ಸರ್ ನಂಗೆ ಧ್ಯಾನದೊಳಗ ಅಂತ ಹೇಳಿ. ಅಲ್ಲಿ ನಿಮ್ ಕಣ್ ಸರ್ ನನ್ಗೆ ಹೇಳಕ್ ಅಳು ಬರತೈತ್ರಿ. ನನ್ಗೆ ಯಾಕೋ ಗೊತ್ತಿಲ್ರಿ. ಆ ಕಣ್ಣು ನೀವು ಗುಡ್ಡಿನೇ ಇರ್ಲಿಲ್ರಿ ಅಲ್ಲಿ. ಬ್ಯಾಕ್ ಕಲರ್ ಗುಡ್ಡಿನೇ ಇರ್ಲಿಲ್ಲ. ಫುಲ್ ದೊಡ್ಡ 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 ವೈಟ್ ಕಲರ್. ಆಮೇಲೆ ನನಗ್ ಮಹಾವತಾರ್ ಬಾಬಾಜಿ ಅವ್ರಂತ ಗೊತ್ತಿಲ್ಲ. ಫಸ್ಟ್ ಜ್ಞಾನಕ್ ಬಂದ ನಿಮಗ್ ಕೇಳಿದಾಗ ಅವ್ರು ಮಹಾವತಾರ್ ಬಾಬಾಜಿ ಅವ್ರು ಅಂತ ಹೇಳಿದ್ರಿ ನೀವು. ನನಗ ಫುಲ್ ನೀವ್ ಬಾಡಿ ಎಲ್ಲ ಅದ ಕಾಣಿಸ್ತ ಬಿಡ್ತ್ರಿ ಸರ್ ಇವತ್ ನನಗ. ನಾ ಜ್ಞಾನ ಕುಂತಿಲ್ಲ ಏನಿಲ್ಲ. ಆ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ನಿಮ್ ಕಣ್ಣು ಓಪನ್ ಅದಾವ್ರಿ. ಅದ್ರ ಒಳಗಿರುವಂತ ಗುಡ್ಡಿನ ಬ್ಲ್ಯಾಕ್ ಕಲರ್ ಇರ್ಲಿಲ್ಲ, ಫುಲ್ ವೈಟ್. ನನ್ಗದ್ ಏನೋ ತಾಟ್ ಎತ್ತಿ ಸಿಂಕಿನ ಹತ್ರ ಇಡಾಕತ್ತೀನಿ ಸರ. ಮ್ಯಾಲಿಂದ ಇಟ್ಟಿನ್ರಿ ಅದನ್ನ. ನಿಂತೋಳು ಜಪ್ಪಂತ ಒಂಥರ ಶಕ್ತಿನೇ ಇದಂಗತ್ತು. ನೆಲಕ್ಕ ಕುಂತ್ ಬಿಟ್ಟೆ ಅಡ್ಗೆ ಮನಿ ಒಳಗರಿ ನಾನು ಅಲ್ಲೇ ಕುಂತ್ ಬಿಟ್ಟೆ. ಅನಂತರ ನಿಮ್ ಹಿಂದೆ ಏನ್ ಸ್ಕ್ರೀನ್ ಒಳಗ್ ಮೋಡ ಬರಾಕತೈತಲ್ರಿ, ನಾನ್ ಅಡಿಗೆ ಮನಿ ಒಳಗದಿನ. ಅಡಿಗೆ ಮನಿ ಒಳಗು ನಾನ್ ಇಲ್ಲ ಸರ. ನಿಮ್ ಬಾಡಿನೂ ನನಗ್ ಕಾಣಿಸ್ತಿಲ್ರಿ. ಅದೇನ್ ಶಕ್ತಿ ಸರ ನಿಮ್ ಕಣ್ಣೊಳಗ್ರಿ. ಬಿಳಿ ಕಲರ್ ಬೆಳಕು. ಈಗ ನಾ ಫಿಲ್ಮ್ ಒಳಗ ಅದ ನೋಡ್ತಿದ್ದೆ, ಅದ್ ನಿಜವಾಗ್ಲೂ ನೋಡಿನಿ ಸರ್. ಅದಕ್ಕ ನಾನ್ ಕೇಳಿದ್ರಿ. ಫುಲ್ ವೈಬ್ರೇಟ್ ಸರ್. ನಿಮ್ ಕಣ್ಣ ಕಾಣಿಸ್ತಿಲ್ರಿ. ಅದ್ರೊಳಗ ಫಿಲ್ಮ್ ಒಳಗ ಏನಾದ್ರು ಆ ದೇವ್ರ ಬಂದಾಗ ತೋರಿಸ್ತಿರ್ತಾರಲ್ರಿ, ಭಗವಂತನ ಕಣ್ಲಿಂದ ಅದೊಂದ್ ಶಕ್ತಿ ಬಂದ್ ಇದನ್ ಮಾಡುತ್ತಲ್ರಿ. ಆ ರೀತಿಯಾಗಿ ಆ ಕಣ್ಣು ನನ್ 2 ಕಣ್ಣೊಳಗಿರುವಂತ ಒಂದ್ ವೈಟ್ ಕಲರ್ ಹಿಂಗ್ ಮಿಂಚುತ್ತಿದೆ ಸರ್. ಸಿಕ್ಕಾಪಟ್ಟಿ ಮಿಂಚಾತೈತ್ರಿ. ಅದನ್ನ ನಾನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗತೈತಿ, ನಾನ್ ಜ್ಞಾನಕ್ ಕುಂತಿಲ್ಲ ಏನಿಲ್ಲ ಅಂತ ಅನಸ್ತಿತಿ. ಆನಂತರ ಹಂಗ ಹೋಗ್ತಾ ಇದೆ ಸರ್. ಫುಲ್ ಹೋಗ್ತಾ ಇದೆ. ಆ ಮೋಡಗಳು ಹಂಗ ಬರಾಕತ್ತವ್ರಿ. ನಿಮ್ ಬಾಡಿನೂ ಕಾಣಿಸ್ತಿಲ್ಲ. ನಾನು ಅಡಿಗೆ ಮನಿ ಒಳಗ ಅದಿನ್ ನಿಜ. ಅದನ್ನ ನಾನು ಅಲ್ಲಿಲ್ಲ ರೀ. ಅಲ್ಲಿ ನಾನು ಇದ್ದಿದ್ದಿಲ್ಲ. ಅದು ಗೊತ್ತಾಗ್ಲಿಲ್ಲ ಸರ್ ನನಗೆ. ಅದು ಫುಲ್ ಎಳ್ಕೊಂಡೋಯ್ತು. ಆಮೇಲೆ ಒಂದ್ ಸ್ವಲ್ಪ ನೀವು ಫೋನ್ ಹಿಡ್ಕೊಂಡು ನೋಡಿದ್ರಿ ನೋಡ್ರಿ. 10 ಗಂಟೆ 14 ನಿಮಿಷ ಆಯ್ತು. ಅವಾಗ ನಾನು ಎಚ್ಚರವಾಗಿ ಇದು ಏನಾಗಕತ್ತೈತಿ ಅಂತ ಅನ್ಸಕತ್ತಿಂತ್ರಿ. ಆದ್ರೂ ಕೂಡ ಹೋಗ್ತಾ ಹೋಗ್ತಾ ನೀವು ಆಮೇಲೆ ಮುಗಿಸಿದ ಮೇಲ್ರಿ ಸರ್, ಫುಲ್ ಮೈಯೆಲ್ಲ ಜ್ವರ ಬಂದ್ಬಿಟ್ಟೈತ್ರಿ. ದುಃಖ ಬರತೈತಿ. ನೀರೆಲ್ಲ ಹೊಂಟ್ ಬಿಟ್ಟ ಸರ್ ಕಣ್ಣಾಗ. ಈಗೂ ನಂಗೆ ದುಃಖ ಬರತೈತ್ರಿ. ಅದ್ರಿಂದ ನಾ ಇನ್ನೂ ಹೊರಗ್ ಬರಾಕ ಆಗವಲ್ರಿ ಸರ್. ಅದ್ ಎಷ್ಟು ಶಕ್ತಿ ಅದ ನಮ್ಗೆ ಕೆಲವೊಬ್ರು ಹೇಳಿದ್ ಕೇಳಿನ್ರಿ ಕ್ಲಾಸ್ ಒಳಗ್ರಿ. ಅದ್ರ ಸರ್ ಕಡೆ ಶಕ್ತಿ ಐತಿ ಅನ್ನೋದು ಗೊತ್ತಿತ್ರಿ. ಅದ್ರ ಎಷ್ಟು ಅದು ರಿಯಲ್ ಆಗಿ ನನ್ ಅದನ್ನ ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ ಸರ್. ಅದ ನಿಮ್ ಕಣ್ಣೊಳಗೆ ಹೆಂಗ್ರಿ ಹಿಂಗ್ ರೌಂಡ್ ರೌಂಡ್ ತಿರುಗಿ ಜಗ್ದಂಗ ಆಗತೈತ್ರಿ ಸರ್. ಅದ್ ಎಷ್ಟು ಅಂದ್ರಿ ಅದ್ ನೋಡಿ ನಂಗ್ ಕೈಕಾಲ್ ಗಡ 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 ನಡಿಬಿಟ್ಟಿವ್ ಸರ್. ಅಷ್ಟೊಂದು ಪವರ್ ಐತ್ರಿ. ಅದ್ರ ಮ್ಯಾಲ ನೋಡಕ್ ಮಾಡೋರು ಸರ್ ನೀವು. ನಿಮ್ಮಲ್ಲಿರುವಂತ ಶಕ್ತಿನ ಅದು
ಹೇಳಕ್ ಆಗ್ಲಾರ್ದಂತದ್ ಐತ್ರಿ. ಆನಂತರ ಅದೆಲ್ಲ ಮುಗಿದ್ಮೇಲೆ ಫುಲ್ ಬಾಡಿ ಪೇನ್ ಆಗೈತಿ ಸರ್ ನನಗ. ಹ್ಮ್ ಅದೇನಂತ ಗೊತ್ತಿಲ್ಲ ಸರ್, ಈಗೂ ಕೂಡ ಮೈ ಸುಡಾತೈತ್ರಿ, ಫುಲ್ ದುಃಖ ಬರತೈತಿ ಸರ್. ಹ್ಮ್ ಅದಕ್ಕ ನಾನ್ ಆದ ತಕ್ಷಣ ಇದ್ ಏನ್ ಕೇಳ್ಬೇಕಂತ ಸಡನ್ ಆಗಿ ನಾನ್ ನಿಮ್ಗೆ ಅಡ್ರೆಸ್ ಮಾಡಿದೆ ಸರ್. ಹ್ಮ್ ತಡ್ಕೊಳಕ್ ಆಗ್ಲಿಲ್ಲ, ನಾ ಇನ್ನೂ ಅಲ್ಲೇ ಕುಂತೀನಿ. ಎದ್ದ್ ಕಾಲ್ ಸತೆ ಹೇಳವಲ್ರಿ ನನ್ಗ, ಅಡಿಗೆ ಮನ್ಯಾಗಿಂದ ಕಾಲ್ ಸತೆ ಹೇಳಕ್ ಆಗ್ತಿಲ್ಲ. ಇದ್ ಹ್ಮ್ ಏನ್ ನಾನ್ ಜ್ಞಾನಕ್ ಕುಂತವ್ರಿಗೆ ಅನುಭವ ಆಗ್ತದ. ನನ್ ಕಣ್ ತೆಗ್ದೇ ನಾನ್ ನಿಮ್ ಕಣ್ ನೋಡಾಕತ್ತೀನ್ರಿ ಸರ್, ನೀವು ಕಣ್ ಮುಚ್ಕೊಂಡ್ ಕುಂತೇ ಇಲ್ಲ. ಇದ್ ಏನ್ ಅಂತ ನನಗ ಅದು ಗೊತ್ತಾಗ್ಲಿ ಸರ್. ಅದಕ್ಕ ನಾನ್ ಕೇಳ್ಬೇಕಂತ ನಾನ್ ಹ್ಯಾಂಡ್ ರೈಸ್ ಮಾಡಿದೆ ಸರ್ ಫಸ್ಟ್. ಏನಿಲ್ಲ ಮೇಡಮ್, ನಿಮ್ಗೆ ಏನ್ ಹೇಳಲ್ಲ. ದರ್ಶನ ಆಗಿದೆ ಅನ್ಕೊಳ್ರಿ ಅಷ್ಟೇ. ಹ್ಮ್ ಅವತ್ತು ಸರ್ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರಲ್ವಾ, ಹಿಂಗೆ ಅದು ಯಾರ್ಯಾರಿಗೆ ಅವ ಅದು ಇದು ಇರ್ತದೆ ಅವರಿಗೆ ಅದ್ರದ್ದು ಇದು ಗೊತ್ತಾಗ್ತದೆ. ಬೇರೆಯವರ ದೃಷ್ಟಿಯಲ್ಲಿ ಅದು ಕಾಣಿಸ್ಕೊಳ್ಳೋದಿಲ್ಲ. ನಿಜವಾಗ್ಲೂ ಅದ್ ಫಿಲ್ಮ್ ಒಳಗ್ ಅದು ತೋರಿಸ್ತಾರ, ಇದೆಲ್ಲ ಸುಳ್ಳು ಅಂತ ಅನ್ಕೊಂಡಿದ್ದೆ. ಅದ್ರ ಅನುಭವ ಹೋದಾಗ ನನ್ಗ ಅದ್ರ ಶಕ್ತಿನ ತಡ್ಕೊಳ್ಳಿ ಅದು ಎಲ್ಲ ನಾನ್ ಕಲ್ಪನೆ ಅಂತ ತಿಳ್ಕೊಬೋದ್ರ, ಆದ್ರೆ ಇದು ಮೈ ಬೆಚ್ಚಗಾಯ್ತು. ಒಮ್ಮಕ್ಲೆ ಅದು ಆ ಶಕ್ತಿ ನನ್ ಎಳ್ಕೊಂಡ್ ಹೋದಾಗ ಆದ್ಮೇಲೆ ನನಗೆ ಒಮ್ಮೆ ಅಸ್ಟ್ರಲ್ ಟ್ರಾವೆಲ್ ಅದ ಬಾಡಿ ಪೇನ್ ಆಗಿದ್ ನನಗೆ ನೆನಪಿದೆ ಸರ್. ನನಗೆ ಇವತ್ತು ಕೂಡ ಅದೇ ರೀತಿನ ನನ್ಗ ಅದು ಆಯ್ತ್ರಿ ಸರ್. ಫುಲ್ ಇವೆಲ್ಲ ಚುಚ್ಚಾಕತ್ತವ್ ಸರ್. ಪ್ರೀ ಪೇನ್ ಆಗೈತ್ರಿ ಬಾಡಿ, ಮೈ ಕೂಡ ಇವು ಸುಡಾತೈತ್ ಸರ್. ಹ್ಮ್ ಹಂಗಾಯ್ತ್ ಸರ. ಅದ್ ಹೆಂಗಂದ್ರು ಒಂಥರ ಅದನ್ನ ನನಗ್ ನೆನಸ್ಕೊಳಕ್ ಸರ ಇಲ್ರಿ. ನಿಮ್ ಅಲ್ಲಿ ಕರಿ ಗುಡ್ಡಿನ ಕಾಣ್ಸವಲ್ರಿ ನನ್ಗೆ. ಎಷ್ಟು ನಾನು 10 ಗಂಟೆಗೆ ಜಾಯ್ನ್ ಆಗಿ 10ರಿಂದ 10:30 ಮಟ ನೋಡಿದ್ರು ಕೂಡ ಆ ಗುಡ್ಡಿ ಹಿಂಗ್ ರೌಂಡ್ ಶೈನಿಂಗ್ ತಿರ್ಗಾಕತೈತಿ ಸರ್. ಒಮ್ಮಕ್ ಸ್ವರ್ ಅಂತ ಬರುತ್ತೆ ನನ್ ಕಣ್ಣಿಗೆ. ಹೋಗುತ್ರಿ ಸರ. ನನಗ ಆ ರೀತಿಯಾಗಿ ಅಲ್ಲಿ ನಿಮ್ ಕಣ್ಣೊಳಗೆ ಏನು, ನಿಮ್ ಕಣ್ಣೊಳಗೆ ಇಷ್ಟು ದೊಡ್ಡ ವೈಟ್ ಫುಲ್ ಬೆಳಕ್ರಿ ಸರ್, 2 ಕಣ್ಣೊಳಗ್ರಿ. ಶಾಕ್ ಹೊಡೆದ್ಬಿಟ್ಟೆ. ನಮ್ಮ ಮನಿಯವ್ರು ಬಂದು ಇನ್ನ ಇಲ್ಲೇ ಕುಂತಿಲ್ಲ, ಕೈ ಎಲ್ಲಾ ತಾಟ್ ಇಟ್ಕೊಂಡು ಎದ್ದೇಳ ಅನ್ನತಾರ. ನನಗೆ ಹೇಳಕ್ ನೀವು ಹೋಗ್ರಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದೆ ಸರ್. ಅಷ್ಟೊಂದು ನನಗೆ ಈಗ ಎದ್ದು ನಾನು ವಿಡಿಯೋ ಆಫ್ ಮಾಡಿ ತಾಟದಿಟ್ಟು ಕೈ ತೊಳ್ಕೊಂಡು ಹೊರಗೆ ಬಂದ್ ಕುಂತೇನಿ ಸರ್. ಇರ್ಲಿ ಬಿಡಿ ಮೇಡಮ್, ನೀವೇನೋ ಆ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಿ. ನಿಮ್ಗೇನೋ ಒಂದು ಜಲಕ್ ತೋರಿಸಿದೆ ಅದು. ಬರೀ ಇಷ್ಟು ನನಗ ಅದು ಫಿಲ್ಮ್ ಒಳಗ ಅದ್ ಏನೋ ಫಿಲ್ಮ್ ಹಂಗ ತೋರಿಸ್ತಾ ಬಿಡು ಅಂತ ಅನ್ಕೊಂಡಿದ್ದೆ. ಇದು ನಿಜವಾಗಿ ನಾವಾಗ್ಲೇ ಕಂಡಾಗ ಭಗವಂತನ ಒಂದ್ ಸ್ವರೂಪನ ನನಗ ಇದು ಆಯ್ತನೋ ಅನ್ನುವಷ್ಟು ನಾನು ಫೀಲ್ ಆಯ್ತು ಸರ್. ಅದಕ್ಕೆ ನಾನು ಮೊದ್ಲು ಕೇಳ್ಬೇಕಂತ ನೀವು ಹ್ಯಾಂಡ್ ರೈಸ್ ಮಾಡಿದೆ ಸರ್. ಎಂಜಾಯ್ ಮಾಡ್ಬೇಕಷ್ಟೇ ಎಕ್ಸ್ಪೀರಿಯನ್ಸ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ವಿಜಯ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಕೈ ಕಟ್ಕೊಂಡು ಕುಂತ್ಬಿಟ್ರಲ್ಲ ಮೇಡಮ್. ನಮಸ್ತೆ ಸರ್, ನಮಸ್ತೆ. ಹ್ಯಾಪಿ ಟೀಚರ್ಸ್ ಡೇ. ನಿಮಗೂ ಕೂಡ, ನೀವು ಟೀಚರ್. ಆದ್ರೂ ನಿಮ್ಮ ಹತ್ರ ತುಂಬಾ ಆಧ್ಯಾತ್ಮಿಕವಾಗಿ ತುಂಬಾ ಕಲಿಯೋದಿದೆ ಸರ್. ತುಂಬಾನೇ ಕಲಿತಾ ಇದ್ದೀನಿ ನಿಮ್ಮ ಹತ್ರ. ತುಂಬಾ ಒಂಥರ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಅಷ್ಟೊಂದು ನಾಲೆಡ್ಜ್ ಇದೆ. ಯೋಚನೆ ಮಾಡ್ತಾ ಇರ್ತೀನಿ, ವಯಸ್ಸಲ್ಲಿ ಸುಮ್ನೆ ಈ ನಾರ್ಮಲ್ ಏಜ್ ಅಲ್ಲಿ ನೀವು ಚಿಕ್ಕವರು, ಆದ್ರೆ ಆಧ್ಯಾತ್ಮಿಕವಾಗಿ ಗುರುಗಳು ಎಷ್ಟೆಷ್ಟೋ ತಿಳಿದಿರೋರು. ಸೊ ನೀವು ಆಧ್ಯಾತ್ಮಿಕ ಪರವಾಗಿ ಗುರುಗಳು ನಮಗೆ. ಮತ್ತೆ ಮೊನ್ನೆ ನಾನು ಸರಿಯಾಗಿ ಜಾಯಿನ್ ಆಗಿಲ್ಲ ಸರ್. ಜೂಮ್ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಆ ಮ್ಯೂಸಿಕ್ ಬರ್ತಾ ಇತ್ತು, ನೀವು ಇಲ್ವೇನೋ ಅನ್ಬಿಟ್ಟು ನನ್ನಿಷ್ಟಿಗೆ ನಾನು ಬುಕ್ಸ್ ಓದ್ಕೊಂಡಿದ್ದೆ. ಅಂದ್ರೆ ಗೂಢಾಕೆಸಕ್ಕೆ ಬಂದಿದ್ದೀನಿ. 41 ಡೇಸ್ ಮಾಡ್ಬೇಕಲ್ವಾ. ಇನ್ನೇನ್ ಸರಿ, ತಿಂಗ್ಳು ಮಾಡ್ಬಿಟ್ರೆ 41 ಡೇಸ್ ಆಗೋಗುತ್ತೆ ಕರೆಕ್ಟ್ ಆಗಿ, ಸೆಪ್ಟೆಂಬರ್ 30. ಅದೊಂದು ಖುಷಿ. ಅಂದ್ರೆ ಫಸ್ಟ್ 2-3 ಸತಿ ಹಂಗೆ ಮಾಡಿ ಬಿಟ್ಬಿಟ್ಟೆ. ಮತ್ತೆ ಏನ್ ಸರ್, ಗುರಿ ದೊಡ್ಡದಾಗಿರ್ಬೇಕು ಅಂತ ಹೇಳಿದ್ರಲ್ಲ ಸರ್. ಗುರಿ ಎಲ್ರಿಗೂ ಐತೆ, ನೋಡೋಣ ನಿಮ್ಮ ಆಶೀರ್ವಾದ ಬಂದ್ರೆ ನಿಜವಾಗ್ಲೂ ಸಾಧಿಸ್ತೀವಿ. ನನ್ನ ಅನುಭವ ನಾನು ಹೇಳೋದಷ್ಟೇ, ನೀವು 4 ಹೆಜ್ಜೆ ಇಡಿ, ಅದು ಎಂತ ದೊಡ್ಡ ಕನಸಾದ್ರೂ ಆಗಿರ್ಲಿ. ಆಮೇಲೆ ಯೂನಿವರ್ಸೇ ನಿಮಗೆ ಸಪೋರ್ಟಿವ್ ಆಗಿರ್ತದೆ ಎಲ್ಲ ಅದಕ್ಕೆ ಬೇಕಾದಂತ. ಯಾಕೆಂದ್ರೆ ಯೂನಿವರ್ಸಲ್ ಸಿಸ್ಟಮ್ ಇರೋದೇ ಹಾಗೆ, ಇಂಟರ್ ಕನೆಕ್ಟ್, ಒಂದಕ್ಕೊಂದು ನಾವು ಇಂಟರ್ ಕನೆಕ್ಟ್ ಇದ್ದೀವಿ. ಅದನ್ನೇ ನಾವು ಯದ್ಭಾವಂತ ತದ್ಭವತಿ. ಅದೇ ನಾವು ಏನನ್ನು ಬಯಸಿ ನಾವು ಮಾಡ್ತಾ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಜೊತೆಗೆ ಸಾಧನೆ ಇರಬೇಕು. ಸಾಧನೆ ಇಲ್ಲದೆ ಬರೀ ನಾನು ಮಾಡ್ತೀನಿ ಅಂದ್ರೆ ಆಗೋಲ್ಲ. ಆಮೇಲೆ ಬಟ್ ಅದರಿಂದ ಆದ ರಿಸಲ್ಟ್ ಅನ್ನ ಏನೇ ಆದ್ರೂ ನಾವು ಅಸೆಪ್ಟ್ ಮಾಡ್ಬೇಕು. ಆ ಗುಣ ಇರಬೇಕು. ಅದರಲ್ಲಿ ಫೇಲ್ ಆಗೋದು ಪಾಸ್ ಆಗೋದು ಅದು ಸೆಕೆಂಡ್ರಿ.
ಒಂದ್ ವೇಳೆ ಫೇಲ್ ಆದ್ರೆ ಇದಕ್ಕಿಂತ ದೊಡ್ಡದು ಏನೋ ಇದೆ ಅಂತ ಥಿಂಕ್ ಮಾಡ್ಬೇಕು ಹೊರತು ನಾವು ಅಯ್ಯೋ ಹಿಂಗ ಆಗ್ಬಿಡ್ತಲ್ಲ ಅನ್ಕೊಂಡು ತಲೆ ಮೇಲೆ ಕೈ ಹಾಕೋಬಾರ್ದು. ಇದಕ್ಕಿಂತ ದೊಡ್ಡದೇನೋ ಇದೆ, ದೇವ್ರು ಇದಕ್ಕಿಂತ ದೊಡ್ಡದೇನೋ ಪ್ಲಾನ್ ಮಾಡಿಟ್ಟಿದ್ದಾನೆ ಅಂತ ಹೇಳಿ ನಾವು ಇನ್ನೂ ಆಶಾವಾದಿಗಳಾಗಬೇಕು. ಖಂಡಿತ ಅದು ಮೂರ್ಖತನ ಅಲ್ಲ. ಅದು ಇನ್ನೂ ನಿಮ್ಗೆ ಇನ್ನೂ ದೊಡ್ಡದನ್ನೇ ದೇವ್ರು ಕೊಡ್ಲಿಕ್ಕೆ ರೆಡಿ ಮಾಡಿರ್ತಾನೆ. ಓಹೋ, ಇವನಿನ್ನೂ ಇದಿದ್ದಾನೆ ಅಂದ್ರೆ ಇವನು ನಿಭಾಯಿಸ್ತಾನೆ ಅದನ್ನು ದೊಡ್ಡದು ಅಂತ ಹೇಳಿ ದೊಡ್ಡದನ್ನ ಕೊಡ್ಲಿಕ್ಕೆ ರೆಡಿ ಮಾಡಿರ್ತಾನೆ. ಹೀಗಾಗಿ ಹ್ಮ್, ಅದು ಸತ್ಯ ಕೂಡ ಹೌದು. ನನ್ಗೆ ಆಕ್ಚುಲಿ ಏನು ಗೊತ್ತಿಲ್ಲ ಸರ್, ನಿಜ ಅಂದ್ರೆ ನನ್ ಬುಡೆಗೆ ಏನು ಗೊತ್ತಿಲ್ವೇನೋ ಅನಿಸ್ತೈತೆ ನೀವ್ ಹೇಳದ್ ಕೇಳಿದ್ರೆ. ಹ್ಮ್ ಇದಕ್ಕಿನ್ನ ಇನ್ನ ದೊಡ್ಡದ್ ಬರೋದಕ್ಕೆ ದೇವ್ರ ಹಿಂಗ್ ಮಾಡ್ತಾರೆ ಅನ್ನೋ ಶಕ್ತಿ ಕೂಡ ಇರ್ಲಿಲ್ಲ ನನಗೆ ಯೋಚನೆ ಮಾಡಕ್ಕೆ. ಇವಾಗ ಅನಿಸ್ತಿದೆ ನೀವೆಲ್ಲ ಹೇಳಿದ್ಮೇಲೆ, ಓ, ಒಂದು ಆಗಿಲ್ಲ ಅಂದ್ರೆ ಅದಕ್ಕಿನ್ನ ದೊಡ್ಡದ್ ಮಾಡೋದಕ್ಕೆ ದೇವ್ರ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ಅನ್ನಿಸ್ತಿದೆ. ಮತ್ತೆ ಹೇಳಿದ್ನಲ್ಲ ಸರ್, ದೇವ್ರನ್ನ ಹೆಂಗ್ ಪ್ರೇಯರ್ ಮಾಡೋದ್ ಗೊತ್ತಿಲ್ಲ, ಇಷ್ಟು ಋಷಿಗಳು ಶಕ್ತಿನೂ ಗೊತ್ತಿಲ್ಲ, ಭಕ್ತಿನೂ ಗೊತ್ತಿಲ್ಲ. ಗುರು ಹ್ಮ್ ಭಕ್ತಿ ಗುರು ಶಕ್ತಿ ಎಲ್ಲ ಅದು ಈ ಪ್ರಪಂಚದಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಹ್ಮ್ ಅದು ಇವಾಗ ಫೀಲ್ ಆಗ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಹ್ಮ್ ಮತ್ತೆ ಗುರುಗಳು, ನಾನು ಸಾಯಿಬಾಬಾನು ಯಾರು ಮನುಷ್ಯ ರೂಪದಲ್ಲಿರೋರು ಯಾರು ನಂಬ್ತಿರ್ಲಿಲ್ಲ. ಇವಾಗ ಹ್ಮ್ ಅದೆಲ್ಲ ಫೀಲ್ ಆಗ್ತಾ ಇದ್ದೀನಿ, ಪ್ರತಿಯೊಬ್ಬರಲ್ಲೂ ದೇವ್ರಿದ್ದಾರೆ ಎಲ್ಲ ಫೀಲ್ ಆಗ್ತಿದ್ದೀನಿ ಇವಾಗ. ಹ್ಮ್ ನೋಡ್ತೀನಿ, ನೋಡಿ ಯೋಚನೆ ಮಾಡ್ತಾ ಇದ್ದೀನಿ, ಇದಕ್ಕೆಲ್ಲ ಮಾರ್ಗದರ್ಶಕ ನೀವೇ. ಹ್ಮ್ ಸೊ ಹ್ಮ್. ಕಲಿತಾ ಇದ್ದೀನಿ ನಾನು ಶಿಷ್ಯಲು ಇವಾಗ. ಶಿಷ್ಯರಾಗಿ ಬದುಕಬಾರದು, ಮಾಸ್ಟರ್ ಆಗಿ ಬದುಕಬೇಕು. ಮಾಸ್ಟರ್ ನಮಗ್ ಇರ್ಬೋದು, ಆದ್ರೂನು ಒಂದು ಗುರು ಒಬ್ರು ಇರ್ಲೇಬೇಕು ಸರ್. ಮಾಸ್ಟರ್ ಆಗಿ ಇರ್ತಾರೆ ಅಂದ್ರೆ ಒಂದು ಶಿಷ್ಯರಿಗೆ ಒಬ್ರು ಗುರು ಇರ್ಬೇಕು, ಅವಾಗ್ಲೇ ಆ ದಾರಿ ಕಾಣೋದಿಕ್ಕೆ ಚೆನ್ನಾಗಿರುತ್ತೆ. ಶಿಷ್ಯ ಆದ್ರೂ ಪರವಾಗಿಲ್ಲ, ಆದ್ರೆ ಕೊನೆಗೆ ಶಿಷ್ಯರಾಗಿ ಉಳಿದು ಬಿಡಬಾರ್ದು, ಮಾಸ್ಟರ್ ಆಗಿ ತಯಾರಾಗಿ. ಹ್ಮ್. ಅಷ್ಟು ಗುರು ಶಿಷ್ಯ ಪರಂಪರೆ ಅನ್ನೋದಿಲ್ಲ ಎಲ್ಲೋ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಗುರು ಶಿಷ್ಯ ಆದವರು ಈ ಜನ್ಮದಲ್ಲಿ ಅದು ಉಲ್ಟಾ ಆಗಿರ್ಬೋದು. ಹ್ಮ್ ಅದಕ್ಕೆ ಹೇಳೋದು ಶಿಷ್ಯ ಪರಂಪರೆ ಅನ್ನೋದಿಲ್ಲ. ಆತ್ಮದ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಉದಾಹರಣೆ, ಹಿಂದಿನ ಜನ್ಮದಲ್ಲಿ ಗುರು ಶಿಷ್ಯ, ಆ ಶಿಷ್ಯನೇ ಈ ಸಾರಿ ಈ ಜನ್ಮದಲ್ಲಿ ಗುರುವಾಗಿ ಬರ್ಬೋದು. ಆ ಗುರುವೇ ಈ ಜನ್ಮದಲ್ಲಿ ಶಿಷ್ಯನಾಗಿ ಬರ್ಬೋದು. ಉದಾಹರಣೆಗಳಿದ್ದಾವೆ, ಹಾಗೆ ಆದ ಉದಾಹರಣೆಗಳು. ಹಾಗಾಗಿ ಆ ಗುರು ಶಿಷ್ಯ ಪರಂಪರೆ ಅನ್ನೋದಿಲ್ಲ. ಅವರೆಲ್ಲ ಒಂದು ಮಾರ್ಗದರ್ಶಕರಷ್ಟೇ. ಆ ಆ ಒಂದು ದಾರಿಯಲ್ಲಿ ನಾವು ಹೋಗ್ಬೇಕು, ಮಾರ್ಗದರ್ಶನವನ್ನು ನಾವು ಅನುಸರಿಸಿ ಹೋಗ್ಬೇಕಷ್ಟೇ. ಅಲ್ವೇ? ಸರ್ ಮತ್ತೆ ನನ್ಗೊಂದು ವೀಕ್ನೆಸ್ ಇದೆ ಸರ್, ಅದು ಹೇಗೆ ಮೇಲೆ ಫುಲ್ಲು ಕತೆ ಗೊತ್ತಿರುತ್ತೆ, ಆದ್ರೆ ಹ್ಮ್ ಪಾಸ್ಟ್ ಅವ್ರ ನೇಮ್ಸ್ ಗುರ್ತಿರಲ್ಲ. ನೇಮ್ಸ್ ಮಾತ್ರ ಯಾವಾಗ್ಲೂ ಗುರ್ತೇ ಇರಲ್ಲ ನನಗೆ, ಬರೀ ನೇಮ್ಸ್ ಸಪರೇಟ್ ಆಗಿ ನೇಮ್ಸ್ ಅನ್ನ ಬರೆದಿಟ್ಕೊಂಡಿರ್ಬೇಕು ಒಂದ್ ಕಡೆ. ಓದ್ತಾ ಇರ್ತಾರೆ. ರಿಯಲ್ ಇದ್ರಲ್ಲೂ ಹಂಗೆ ಸರ್, ಓದೋದ್ರಲ್ಲೂ ಅಷ್ಟೇ. ನನಗೆ ಫುಲ್ ಸ್ಟೋರಿ ಕರೆಕ್ಟ್ ಆಗಿ ಹೇಳ್ತೀನಿ, ಅಂದ್ರೆ ಆ ಹೆಸರು ಮಾತ್ರ ಹೇಳಕ್ ಆಗಲ್ಲ. ಅದಕ್ಕೆ ಏನೋ ಒಂದ್ ಹೆಸರಿಟ್ಟು ಸ್ಟೋರಿ ಫುಲ್ ಹೇಳ್ತೀನಿ, ಅದೇನು ಗೊತ್ತಿಲ್ಲ ಸರ್. ಅದೇ ಕೆಲವೊಮ್ಮೆ ಏನಾಗ್ತದೆ, ನಾವು ಅದನ್ನ ಕಥೆಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ರೆ ನೆನಪಿರ್ತದೆ. ಇಲ್ಲ ಒನ್ ಟೈಮ್ ಓದೋದಾದ್ರೆ ನೀವು ಒಂದ್ ಕಡೆ ಆ ಹೆಸರುಗಳನ್ನ ಮಾತ್ರ ಬರೆದಿಟ್ಕೋಬೇಕು ಪಾತ್ರಗಳನ್ನು. ಅವಾಗ ನೀವು ಬರೀ ಅದು ಒಂದ್ಸರಿ ನೋಡ್ಕೊಂತ ಇದ್ರೆ ಗೊತ್ತಾಗ್ತದೆ. ಈಗ ನಾವೆಲ್ಲ ಹೇಳ್ತೀವಿ, ಈ ಭಾಗವತ ಅದನ್ನೆಲ್ಲ ನಾನು ಹೇಳುವಾಗ ನೋಡಿ, ನನ್ನ ಕೆಲವೊಂದು ಹೆಸರು ನನಗೂ ನೆನಪರಲ್ಲ, ಬಟ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಹೆಸರು ನನಗೆ ನೆನಪಿರ್ತದೆ. ಕಾರಣ ಏನು ಅಂದ್ರೆ ಮತ್ತೆ 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 ಹೇಳುವ ಅಭ್ಯಾಸ ಇದ್ರೆ ಅದನ್ನು ಅವಾಗ ಅವಾಗ ಸಮಯ ಬಂದಾಗ ನಾವು ಉದಾಹರಣೆಯಾಗಿ ಉಪಯೋಗಿಸಿಕೊಳ್ಳುವ ಇದಿದ್ರೆ ನೆನಪಿರ್ತದೆ. ಇಲ್ಲಾಂದ್ರೆ ಮರ್ತೋಗ್ತದೆ ಹೆಸರು ಯಾರಿಗಾದ್ರೂ ಅಷ್ಟೇ. ಸರ್ ನನ್ಗೆ ಈ ಇಷ್ಟು ಜನ ನೋಡ್ತಾ ಇದ್ದೀನಿ ಋಷಿಗಳನ್ನ, ಬಾ ಸಾಯಿಬಾಬಾನ, ರಾಘವೇಂದ್ರ ಸ್ವಾಮಿನ, ಇವರೆಲ್ಲ ಅಂದ್ರೆ ನೀವ್ ಹೇಳಿದ್ಮೇಲೆ ಇದ್ರು ಎಲ್ಲದಕ್ಕೆ ನನ್ಗೆ ತುಂಬಾ ಕನೆಕ್ಟ್ ಆಗೋದು ಅದೇ ಸರ್, ಮಹಾ ಅವತಾರ್ ಬಾಬಾಜಿನ ಯಾರ ಅಂತಿರಲ್ಲ, ಅವ್ರು ನೋಡಿದ್ರಂತೂ ನನ್ಗೆ ತುಂಬಾ ಒಂಥರ ಆಗೋಗುತ್ತೆ ಸರ್. ಸಖತ್ ಇಷ್ಟ ಅವ್ರ ಕಂಡ್ರೆ ನನ್ಗೆ, ಹಿಂಗ ಅಂದ್ರೆ ಸಾಕು, ಇನ್ನ ಎಷ್ಟೋ ಸಂತೋಷ ಆಗುತ್ತೆ. ಮತ್ತೆ ಇವತ್ತು ನಾನು ಮರಗಳ ಹತ್ರ ಹೋಗಿ ಇಟ್ಕೊಂಡೆ, ಆ ಮರದ ಹತ್ರ ಒಂದು ಶ್ಲೋಕ ಹಾಕಿದೀರ ನೋಡಿ ಸರ್ ನಿನ್ನೆ. ಅಪ್ಪಾ, ನಿನ್ನೆ ಅಂತೂ ಬೇಡ, ತುಂಬಾ ಚೆನ್ನಾಗಿತ್ತು. ಹಂಗೆ ಒಂಥರ ಫೀಲ್ ಆಗ್ತಾ ಇದ್ದೀನಿ. ತುಂಬಾ ಸಂತೋಷ ಆಯ್ತು. ಹಿಂಗಿದ್ಯಾ ಅನ್ನೋದು ಮತ್ತೆ ಲೈಟ್ ಹಾಕಿ ಮತ್ತೆ ರಿವರ್ಸ್ ಮಾಡಿ ನೋಡ್ತಾ ಇದ್ದೆ ನಾನು. ಮತ್ತೆ ಅದೇ ಇದಿಟ್ಕೊಂಡು ಮ್ಯೂಸಿಕ್ ಇಟ್ಕೊಂಡು ಆ ಮರಗಳ ಕೆಳಗಡೆ ಕೂತ್ಕೊಂಡು ಇವತ್ತು ಮೆಡಿಟೇಷನ್ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು ಸರ್.
ಅಂದ್ರೆ ಅವ್ರ ಕಂಡ್ರೆ ಇಷ್ಟ, ನನಗೆ ಏನೋ ಗೊತ್ತಿಲ್ಲ. ಅವ್ರ ಕಂಡ್ರೆ ಒಂಥರ ಪ್ರೀತಿ, ಮತ್ತೆ ಏನೋ ಒಂಥರ ಆಗುತ್ತೆ ಭಾವನೆ, ಅದು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ನನಗೆ. ಅದೊಂದ್ ಮೈಂಡೇ ಒಂಥರ ಇರುತ್ತೆ, ಚೆನ್ನಾಗಿರುತ್ತೆ ಸರ್ ಅವ್ರಂದ್ರೆ. ಪ್ರಕೃತಿ ಅವ್ರ ಕಣ್ಣು ಹೆಂಗಿದಾಗನೇ ಗೊತ್ತಿಲ್ವೇ, ಅವ್ರು ಹೆಂಗಿದಾರೆ ಗೊತ್ತಿಲ್ಲ, ಬರೀ ವೈಟ್ ಕಣ್ಣೇ ನೋಡಿದೀನಿ. ಅವ್ರ ಮೊದ್ಲೆಲ್ಲ ಇವ್ರೆಲ್ಲ ಯಾರು ಗೊತ್ತಿಲ್ಲ ಸರ್ ನನಗೆ. ಬೇರೆ ದೇವ್ರುಗಳು ಇದು ಗೊತ್ತು, ಇವ್ರು ಯಾರು ಗೊತ್ತಿಲ್ಲ ನನಗೆ, ಇದಾರೆ ಅಂತಾನು ಅನ್ಕೊಂಡಿರ್ಲಿಲ್ಲ. ಸೊ ಇಷ್ಟು ಜನದಲ್ಲಿ ಅವ್ರು ತುಂಬಾ ಇದಾಗ್ತಾರೆ, ನನಗೆ ಕನೆಕ್ಟ್ ಆಗ್ತಾರೆ. ಅವರು ಯಾಕೆ ಕನೆಕ್ಟ್ ಮತ್ತೆ ಆಗ್ತಾರೆ ಸಾಯಿಬಾಬಾ. ಅವ್ರು ಯಾಕೆ ಕನೆಕ್ಟ್ ಆಗ್ತಾರೆ ಅಂದ್ರೆ ಹ್ಮ್. ಆ ಕಲಿಯುಗವನ್ನ ಸತ್ಯಯುಗ ಮಾಡುವ ದಾರಿ ಒಂದು ಇದರಲ್ಲಿ ಕೆಲಸದಲ್ಲಿ ಅವರು ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಯಾರು? ಮಹಾವತಾರ್ ಬಾಬಾಜಿ ಅವರು ಮತ್ತೆ ಪತ್ರಿಜಿ ಗುರುಗಳು, ಲಾರಿ ಮುನ್ಷಿಗಳು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು, ಅವರೆಲ್ಲ ಸತ್ಯಯುಗವನ್ನ ಅಂದ್ರೆ ಕಲಿಯುಗವನ್ನ ಸತ್ಯಯುಗ ಮಾಡ್ಲಿಕ್ಕಾಗಿ. ಆಮೇಲೆ ಪತ್ರಿಜಿ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತವರು ಮಹಾವತಾರ್ ಬಾಬಾಜಿ. ಪತ್ರಿಜಿ ಅವರ ಎಷ್ಟೋ ಕೆಲಸಗಳನ್ನ ಅವ್ರ ಕೈಯಲ್ಲಿ ಆಗದೇ ಇರೋದು ಅನ್ನೋಕ್ಕಿಂತ ಕೆಲವೊಂದು ಎಲ್ಲ ಕಡೆನೂ ಗಮನ ಕೊಡಕ್ ಆಗಲ್ವಲ್ಲ. ಆ ಟೈಮಲ್ಲೆಲ್ಲ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿತ್ತು ಮಹಾವತಾರ್ ಬಾಬಾಜಿ ಅವರು. ಹಾಗಾಗಿ ಅದರಲ್ಲೂ ಈ ಕಲಿಯುಗದಲ್ಲಿ ಜಾಸ್ತಿ ಧ್ಯಾನ ಪ್ರಚಾರ ಮತ್ತೆ ಇದಕ್ಕೆ ಹೆಚ್ಚು ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ಇರೋದು ಮಹಾವತಾರ್ ಬಾಬಾಜಿ ಅವರು. ಶಿವನ ಅವತಾರ ಅಂತಾನೆ ಹೇಳ್ತಾರೆ. ಮತ್ತೆ ಪತ್ರಿಕೆ ಸರ್ನು ನಾನು ನೋಡಿದ್ದು 2 years ಬ್ಯಾಕೇನೆ, ಅದು ಒಂದು ಇದಿತ್ತು, ಅವ್ರ ಬ್ಯಾನರ್ ಇತ್ತು ಫಸ್ಟ್ ಪಿರಮಿಡ್ ಗೋಡೆ. ಯಾಕೆಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ಯಾಕೆಂದ್ರೆ ಒಂದ್ಸಾರಿ ಯಾರೋ ನಮ್ಮ ಪತ್ರಿಜಿ ಅಂದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ ಎಲ್ಲೋ ಯಾವ್ದೋ ಈ ಇದಕ್ಕೆ ಹೋಗ್ತಿರಲ್ಲ, ನಾವು ಹಿಮಾಲಯಕ್ಕೆಲ್ಲ ನದಿಗಳಿಗೆ ಹೋಗ್ತೀವಲ್ಲ, ಅಲ್ಲಿ ಯಾವುದೋ ಒಂದು ನದಿಯಲ್ಲಿ ಸ್ನಾನ ಮಾಡುವಾಗ ಫುಲ್ ಜಾರಿ ಬಿಟ್ಟಿದ್ದಾರಂತೆ. ಜಾರಿ ಪತ್ರಿಜಿ ಅಂತ ಹೋಗಿದ್ದಾರೆ, ಫುಲ್ ಜಾರಿ ಎಳ್ಕೊಂಡ್ ಬಿಟ್ಟಿದೆ ಅಂತ ನೀರು ಒಳಗಡೆ. ಆದ್ರೆ ಅವರಿಗೆ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿಗೆ ಅವ್ರ ಮೇಲೆ ಇದ್ರಂತೆ, ಅಂದ್ರೆ ಯಾರು ಎಳ್ಕೊಂಡ್ ಬಂದ್ರು. ಆಮೇಲೆ ಅವ್ರು ಅನ್ಕೊಂಡಿದ್ರಂತೆ ಪತ್ರಿಜಿ ಅವರು ನನ್ನ ಸೇವ್ ಮಾಡಿದ್ರು. ಕೊನೆಗೆ ಪತ್ರಿಜಿ ಅವ್ರ ಹತ್ರ ಬಂದು ಲಾಸ್ಟಿಗೆ ಹಿಂಗೆ ಯಾವಾಗ ಒಂದ್ಸರಿ ವಾಪಸ್ ಅಲ್ಲಿ ಬಂದು ಪತ್ರಿಜಿ ಅವ್ರ ಹಿಂದುಗಡೆ ಈಗ ನಾನು ಹರಿದ್ವಾರನ ಇಲ್ಲ ಎಳ್ಕೊಂಡ್ಬಿಟ್ಟಿತ್ತು ನೀರು, ಬಹಳ ಬರ್ತಾ ಇತ್ತು, ಮುಗೀತು ನನ್ನ ಕತೆ, ಹೋದೆ ಅನ್ಕೊಂಡಿದ್ದೆ. ನಾವು ಪತ್ರಿಜಿ ಹಿಂದೆ ನೀವು ಬಂದು ನನ್ನ ಸೇವ್ ಮಾಡಿದ್ರು. ಆಗ ಪತ್ರಿಜಿ ಹೇಳಿದ್ರು, ನಾನು ಬಂದು ಸೇವ್ ಮಾಡಿದ್ದಲ್ಲ, ಮಹಾವತಾರ್ ಬಾಬಾಜಿ ಅವರು ಬಂದು ನೀ ನನ್ನ ಹೆಸರು ಕೂಗಿದೆ ಅಲ್ವಾ, ಅದಕ್ಕೆ ಅವ್ರು ಬಂದು ನೀನು ಸೇವ್ ಮಾಡಿದ್ದಾರೆ. ಹಾಗೆ ಯಾಕೆ ಹಾಗೆ ನೀವು ಇದು ಮಾಡೋದಿತ್ತಲ್ಲ ಅಂತ ಹೇಳಿದ್ರೆ, ಅವರು ಎಲ್ಲಾ ಕಡೆ ನಾನು ಹೋಗಕ್ ಆಗೋದಿಲ್ಲ, ಅಥವಾ ನಾನು ಹೋಗದೇ ಇರುವಾಗ ಅವ್ರು ಬಂದು ನಮ್ಮ ಪಿರಮಿಡ್ ಮಾಸ್ಟರ್ನ ಸೇವ್ ಮಾಡ್ತಾರೆ ಅಂತ ಹೇಳಿದ್ರಂತೆ. ಒಂದ್ಸಾರಿ ಏನಾಯ್ತು ಅಂದ್ರೆ ಅವ್ರ ಹೆಸರು ನಾನು ನೋಡ್ತೀನಿ, ಅವರು ಆಂಧ್ರದವರು ಪಿರಮಿಡ್ ಮಾಸ್ಟರ್. ಅವರು ಒಂದ್ಸಾರಿ ಏನಾಯ್ತು ಅಂದ್ರೆ ಪತ್ರಿಜಿ ಅವ್ರದ್ದು ಏನೋ ವಸ್ತುಗಳನ್ನ, ಏನೋ ಒಂದು ಕಾರ್ಯಕ್ರಮ, ಧ್ಯಾನ ಕಾರ್ಯಕ್ರಮ ಇತ್ತು, ಅಲ್ಲಿ ಬಹಳ ಲಗೇಜ್ ಇತ್ತು. ಅದನ್ನ ಬಸ್ ಇಳಿದ್ರು, ಆದ್ರೆ ಆ ಊರಿಗೆ ಹೋಗ್ಲಿಕ್ಕೆ ಏನು ವೆಹಿಕಲ್ಸ್ ಏನಿಲ್ಲ, ಅದನ್ನೆಲ್ಲ ಹೊತ್ಕೊಂಡೇ ಹೋಗ್ಬೇಕು. ಕೊನೆಗೆ ಏನ್ ಮಾಡೋದು, ಯಾರು ಇಲ್ಲ. ಅಲ್ಲಿ ದೂರದಲ್ಲಿ ಒಬ್ಬ ಹುಡುಗ ದನ ಕಾಯ್ತಾ ಇದ್ದಂತೆ. ಆ ಹುಡುಗನೇ ಓಡ್ ಬಂದಂತೆ, ಏನಾದ್ರು ಹೆಲ್ಪ್ ಸಹಾಯ ಮಾಡಲಿ ಅಂತ. ಅವನಪ್ಪ ಎಲ್ಲ ಲಗೇಜ್ ಬಹಳ ಇದೆ, ಹೊತ್ಕೊಂಡು ಹೋಗ್ಬೇಕು ನೀನು ಬಾ ಅಂತ. ಆಯ್ತು, ಇವ್ರು ಹೋಗಿ ಇಳಿದವ್ರೆ, ಏನು ಪತ್ರಿಜಿ ಗುರುಗಳೇ ಹೀಗಾಗ್ಬಿಡ್ತು, ಇಲ್ಲೊಂದು ವೆಹಿಕಲ್ಲೂ ಬರೋಂಗಿಲ್ಲ, ಇದು ಇಷ್ಟೊಂದು ಲಗೇಜ್ ಹೆಂಗ್ ಹೊತ್ಕೊಂಡು ಅಂತ ಕೇಳಿದ ಕೂಡಲೇ ಸ್ವಲ್ಪ ದೂರದಲ್ಲಿ ಆ ಹುಡುಗ ದನ ಕಾಯ್ತಾ ಇದ್ದ ಬಂದು ಒಳ್ಳೆ ದಷ್ಟಪುಷ್ಟ ಇದ್ದ ಹುಡುಗ, ಕರ್ರೋಗಿದ್ದ ಅಂತ ನೋಡ್ಲಿಕ್ಕೆ. ಎಲ್ಲ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗಿ ಸುಮಾರು ದೂರ ಹೋಗುವಾಗ ಎಲ್ಲ ಹೇಳಿದೆ, ಯಾವ ಊರಪ್ಪ ನಿಂದು ಎಲ್ಲ ಮಾತಾಡ್ತಾ ಹೋಗ್ತೀವಲ್ಲ, ನಮ್ದು ಇದೇ ಊರಾಯ್ತು, ಇದೇ ಊರಲ್ಲಿ ಯಾರು ಹೀಗೆ ಯಾರ್ದೋ ಮನೆ ಹೆಸರು ಹೇಳಿದ, ಆ ಮನೆಯಲ್ಲಿ ಹೀಗೆ ಒಬ್ಬ ಅವ್ರ ಮಗ ನಾನು ಅಂತ ಹೇಳಿ ಅವನ ಹೆಸರು ಹೇಳಿದ, ನನ್ನ ಹೆಸರು ವೆಂಕಟರಮಣ ಅಂತ ಹೇಳಿ ಹೇಳ್ಕೊಂಡು ಹೋಗಿ ಲಾಸ್ಟಿಗೆ ಅವ್ರದ್ದೇನು ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸಿದ. ಬಂದಾದ್ಮೇಲೆ ಮಾರನೇ ದಿವಸ ಕಾರ್ಯಕ್ರಮ ಇತ್ತಲ್ವ, ಧ್ಯಾನ ಕಾರ್ಯಕ್ರಮ. ಅವಾಗ ಪತ್ರಿಜಿ ಗುರುಗಳು ಅವರೆಲ್ಲ ಬಂದು ಪತ್ರಿಜಿ ಗುರುಗಳು ಕರೆದ್ರಂತೆ, ನಿನ್ನೆ ಏನಪ್ಪಾ ತುಂಬಾ ಕಷ್ಟಪಟ್ಟೇನಪ್ಪ ನಿನ್ನೆ. ಇಲ್ಲ ಗುರುಗಳೇ, ಬಸ್ ಹೇಳಿದೆ ಬಂದೆ. ಅಶೋನ ಹುಡುಗ ಬಂದ,
ಆ, ನನ್ನ ಬಂದ್ಬಿಟ್ಟು ಹೋದ. ತುಂಬಾ ಹೆಲ್ಪ್ ಆಯ್ತು ನನಗೆ. ಇಲ್ಲಾಂದ್ರೆ ಅಲ್ಲಿಂದ ಒಂದು ವೆಹಿಕಲ್ ಇಲ್ಲ ಏನಿಲ್ಲ, ಹೆಂಗ್ ಹೊತ್ಕೊಂಡ್ ಬರೋದು ಅಂತ ಹೇಳಿ ಕೊನೆಗೆ ಪತ್ರಿಜಿಯವ್ರು ಹೇಳಿದ್ರಂತೆ, ಆ ಹುಡುಗ ಯಾರು ಗೊತ್ತಾಯ್ತಾ ನಿನಗೆ ಅಂತ. ಇಲ್ಲ, ಗೊತ್ತಾಗ್ಲಿಲ್ಲ. ಅವನ್ ಬೇರೆ ಯಾರು ಅಲ್ಲಪ್ಪ, ಶ್ರೀಕೃಷ್ಣ ಬಂದಿದ್ದ ಅಂತ ಹೇಳಿದ್ರಂತ ಅವ್ರು. ಅವಾಗ ಅವ್ರಿಗೆ ಒಂದೇ ಸರಿ ಶಾಕ್ ಆಗ್ಬಿಡುತ್ತಂತೆ. ಅಂದ್ರೆ ನಾನು ನಿನ್ನೆ ಬಂದಿದ್ದೆ ಶ್ರೀಕೃಷ್ಣನ್ ಜೊತೆಗೆ ಅಂತ. ಹೌದಪ್ಪ, ಅವನಿಗೆ ಹೇಳಿದಾನೆ ಅವನ ಹೆಸರು, ನಿನ್ಗೆ ಗೊತ್ತಾಗ್ಲಿಲ್ಲೇನಪ್ಪ ಅಂತ ಹೇಳಿ. ವೆಂಕಟರಮಣ ಅಂತ ಹೇಳಿದ ಅವನ ಹೆಸರು ನಿನ್ಗೆ ಗೊತ್ತಾಗ್ಲಿಲ್ಲ. ನೀವು ಬೇಕಾದ್ರೆ ಹೋಗಿ ಆ ಹುಡುಗನ ಹೆಸರು ಏನು, ಅವನು ಯಾರ ಮನೆ ಹೇಳಿದ, ಆ ಮನೆ ಮತ್ತೆ ಆ ಹುಡುಗ ಏರ್ ಮಗ ಅಂತ ಹೇಳಿದ್ನಲ್ಲ, ಅದನ್ನ ಬೇಕಾದ್ರೆ ವಿಚಾರಿಸು. ಆ ತರದ ಊರೇ, ಆ ತರದ ಮನೆನೇ ಇಲ್ಲ, ಆ ತರದ ವ್ಯಕ್ತಿನೇ ಇಲ್ಲ, ಆ ತರದ ಹುಡುಗನೂ ಇಲ್ಲ ಈ ಊರಲ್ಲಿ ಅಂತ ಹೇಳಿ ಅವ್ರ ಪತ್ರಿಜಿಯವರು ಹೇಳಿದ್ರು. ಅದನ್ನ ನಾವು ತಿಳ್ಕೊಳ್ಬೇಕಲ್ಲ ಕ್ಯೂರಿಯಾಸಿಟಿಯಿಂದ. ಕಾರ್ಯಕ್ರಮ ಆದ್ಮೇಲೆ ಎಲ್ಲ ಊರವ್ರನ್ನೆಲ್ಲ ವಿಚಾರಿಸಿದ್ರೆ ಆ ತರದ ವ್ಯಕ್ತಿ ಇಲ್ಲ, ಆ ತರ ದನಕಾಯನೂ ಇಲ್ಲ, ಆ ಹುಡುಗನೂ ಇಲ್ಲ. ಆ, ಅಂದ್ರೆ ಆ ಹುಡುಗನೇ, ಅಂದ್ರೆ ಕೃಷ್ಣನೇ ಬಂದು ಅವರಿಗೆ ಸಪೋರ್ಟ್. ಅದಕ್ಕೆ ಹೇಳೋದು, ಒಂದು ಧ್ಯಾನ ಯಜ್ಞ ಅಂತಂದ್ರೆ ನಾವು ಅನ್ಕೊಂಡಷ್ಟು ಸುಲಭದ ವಿಷಯ ಅಲ್ಲ ಅದು. ಅದು ಇಡೀ ಎಲ್ಲ ದೇವತೆಗಳು, ಯೂನಿವರ್ಸ್ ನಮಗೆ ಕನೆಕ್ಟ್ ಆಗಿರುತ್ತೆ. ಯಾರು ಯಾವಾಗ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲೇ ಏನೇ ಇದ್ರು ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಅದಕ್ಕೆ ಅದರ ಹಿಂದೆ ಅಷ್ಟು ಶಕ್ತಿ ಸಾಮರ್ಥ್ಯ ಇರ್ತದೆ, ಅಷ್ಟು ಯೂನಿವರ್ಸ್ ನಮಗೆ ಬ್ಲೆಸ್ಸಿಂಗ್ ಇರ್ತದೆ. ಹ್ಮ್ ಬರೀ ಅದು ಮನುಷ್ಯ ಪ್ರಯತ್ನದಿಂದ ನಡೀತಾ ಇರೋ ಕಾರ್ಯಕ್ರಮ ಆಗಿರೋಲ್ಲ. ಅಲ್ಲಿ ನಮಗೆ ಏನೋ ಒಂದು ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತಂದ್ರೆ ಅದು ನಮ್ಮ ಸೌಭಾಗ್ಯ ಅನ್ಕೊಳ್ಬೇಕು. ಅದು ನಮಗೆ ಹೊರೆ ಅಲ್ಲ. ಯಾಕೆಂದ್ರೆ ಇವತ್ತು ಮಾಡ್ತೀನಿ ಅಂದ್ರೂ ಕೂಡ ಎಷ್ಟೋ ಜನರಿಗೆ ಅವಕಾಶ ಸಿಗದೆ ಇರಲಿ ಅಲ್ವಾ. ಹಾಗಾಗಿ ಅದೊಂದು ಗೋಲ್ಡನ್ ಅಪಾರ್ಚುನಿಟಿ. ಹಾಗಾಗಿ ಅದನ್ನು ನಾವು ದೇವತಾ ಕಾರ್ಯವನ್ನಾಗಿ ತಗೊಂಡು ಮಾಡಬೇಕು. ಆ ಟೈಮಲ್ಲಿ ನಮ್ಗೆ ಯಾರ್ಯಾರು ನಮ್ಮ ಜೊತೆಗೆ ಬಂದು ಓಡಾಡಿರ್ತಾರೋ, ಯಾವ ದೇವತೆ ನಮ್ಮ ಜೊತೆಗೆ ಬಂದು ಹೋಗಿರ್ತಾರೋ ನಮ್ಗೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿತ್ತ. ನನ್ನ ಜೊತೆ ನೋಡಿ, ಕೃಷ್ಣನ ಜೊತೆಗೆ ಅವರು ಆ ಅವತ್ತು ಪೂರ್ತಿ ಆ ಲಗೇಜ್ ಹೊತ್ಕೊಂಡು ಅವ್ರ ಜೊತೆಗೆ ಹೋಗಿದ್ದಾರೆ. ಪಕ್ಕದಲ್ಲಿದ್ದವನು ಕೃಷ್ಣ ಅನ್ನೋದು ಗೊತ್ತಾಗಿಲ್ಲ. ಹಂಗೆ ನಮ್ಮ ಜೊತೆಗೆ ಎಷ್ಟೋ ಜನ ಧ್ಯಾನ ಯಜ್ಞದಲ್ಲಿ ಯಾವುದೋ ರೂಪದಲ್ಲಿ ದೇವತೆಗಳು ಬಂದು ಹೋಗ್ಬೋದು. ಯಾರಾದ್ರೂ ದೊಡ್ಡ ಮಾವತಾರ್ ಬಾಬಾಜಿ ಅವರು ನಾನು ನೋಡಿಲ್ಲ ಯಾರೇ ಗೊತ್ತು, ಈಗಾಗ್ಲೇ ನೋಡಿರ್ಬೋದು. ಯಾವ ರೂಪದಲ್ಲಿ ಬಂದು ಹೋಗಿದ್ದಾರೆ ಯಾರಿಗೂ ಅಲ್ವಾ. ಆದ್ರೆ ನಾವು ಗುರುತಿಸಿರಲ್ಲ ಅಷ್ಟೇ. ಯಾರು ಒಳಗೆ ಬಂದು ಹೇಗೆ ಹೋಗಿದ್ದಾರೆ ಯಾರಿಗೂ ಗೊತ್ತು. ರೂಪ ತೊಟ್ಟು ಬರ್ಬೇಕಂದ್ರೆ ಕೆಲವರು ವ್ಯಕ್ತಿಗಳ ಒಳಗೆ ನಿಂತು ಬರ್ತಾರೆ. ಅದರಲ್ಲೂ ಗುರು ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರ ಒಳಗೆ ಎಲ್ಲ ರೂಪದಲ್ಲೂ ಎಲ್ಲರೂ ಬಂದು ಕಾಣಿಸ್ಕೊಳ್ತಾರೆ. ಅದಕ್ಕೋಸ್ಕರ ಅವರಲ್ಲಿ ಅಷ್ಟು ಶಕ್ತಿ ಇರ್ತದೆ, ಅಷ್ಟು ಅವ್ರು ಹೇಳಿದ್ದು ನಡೀತದೆ. ಅಂದ್ರೆ ಅವರೊಂದು ಮಾಧ್ಯಮವಾಗಿರ್ತಾರೆ ಅಲ್ಲಿ. ಹಾಗೆ ನಾವು ಅದಕ್ಕೆ ಹೇಳುದು, ಅದೇ ನಮ್ಮ ಅಜ್ಞಾನ. ನಮ್ಮ ಅಜ್ಞಾನದಿಂದಾಗಿ ನಾವು ಅದನ್ನೆಲ್ಲ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಥರ್ಡ್ ಐ ಇತ್ತು ಅಂದ್ರೆ ಮೂರನೇ ಕಣ್ಣು ಯಾರಿಗಿರ್ತದೆ ಅದೆಲ್ಲ ಗೊತ್ತಾಗ್ತಾ ಇದೆ, ಗಮನಿಸ್ತೀವಿ. ಅದಕ್ಕೆ ಹೇಳೋದು ನೋ ಕಂಪ್ಲೇಂಟ್. ಅಂತ ಜಾಗದಲ್ಲಿ ಹೋದಾಗ ನಾವು ಕಂಪ್ಲೇಂಟ್ಗಳನ್ನು ಯಾರ ಮೇಲೂ ಏನು ಮಾಡಬಾರ್ದು. ಯಾರ ದ್ವೇಷ, ರಾಗ, ದ್ವೇಷ, ಬೈಯೋದು, ಅಸೂಯೆ ಪಡೋದು, ಕಂಪ್ಲೇಂಟ್ ಮಾಡೋದು, ಈ ಥರದ್ದು ಯಾವುದೂ ಇರಬಾರ್ದು. ಯಾಕೆಂದ್ರೆ ಎಷ್ಟೋ ಜನ ಮಾಸ್ಟರ್ಸ್ ಬಂದಲ್ಲಿ ನಮ್ಗೆ ಬೇಕು ಅಂತಲೇ ಪರೀಕ್ಷೆ ಮಾಡ್ತಾ ಇರ್ತಾರೆ. ಬೇಕು ಅಂತಲೇ ನಮ್ಮಲ್ಲಿರೋ ಕೆಲವೊಂದು ನೆಗೆಟಿವ್ಸ್ ಅನ್ನ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಕ್ಲೆನ್ಸಿಂಗ್ ನಡೀತಾ ಇರ್ತದೆ. ಹೀಗೆ ತುಂಬಾ ನಡೀತಾ ಇರ್ತದೆ. ಇದೆಲ್ಲ ನಮ್ಮ ಅಜ್ಞಾನದ ಕಣ್ಣಿಗೆ, ಅಜ್ಞಾನದ ಮನಸ್ಸಿಗೆ ಅದು ಕಾಣಿಸೋದಿಲ್ಲ. ನಮ್ಗೇನು ಅಂತಂದ್ರೆ ಬರೀ ಕಣ್ಣಿಗೆ ಏನು ಕಾಣಿಸ್ತದೆ ಅದು ಮಾತ್ರ ಸತ್ಯ, ಅದನ್ನ ಮಾತ್ರ ನಾವು ಒಪ್ಕೊಳ್ತೀವಿ. ಕಣ್ಣಿಗೆ ಕಾಣದೆ ಎಷ್ಟೋ ನಡೀತಾ ಇರ್ತದೆ. ನಾವು ಅದನ್ನು ಗುರುತಿಸೋ ಶಕ್ತಿ ನಮ್ಗೆ ಇರೋಲ್ಲ ಅಷ್ಟೇ. ಆದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು, ಅವ್ರು ಹೇಳ್ಬಿಡ್ತಿದ್ರು. ಹೇಳಿದಾಗ ನಾವು ಬಾಯಿ ಮೇಲೆ ಏನು ಓ ಹೌದಾ ಯಾರಿಗೂ ಗೊತ್ತು. ಈಗ ಹಾಗೆ ಈಗ ಬರೋಲ್ಲ. ನಾವು ಹೇಳ್ತೀವಿ ಪತ್ರಿಜಿಯವರು ನೋಡಿದ್ರೆ ಯಾರಿಗೂ ಗೊತ್ತು. ನಮ್ಮ ಧ್ಯಾನ ಯಜ್ಞಗಳಲ್ಲಿ ಎಷ್ಟೊಂದು ನಡೀತಾ ಇದ್ದಾರೆ. ಪತ್ರಿಜಿಯವರು ಖಂಡಿತ ಬಂದಿರ್ತಾರೆ, ಯಾವ ರೂಪದಲ್ಲೂ ಬಂದಿರ್ತಾರೆ. ನಿಮಗೆ ಗುರುತಿಸ್ಲಿಕ್ಕೆ ಆಗಿರಲ್ಲ ಅಷ್ಟೇ. ಯಾವ ರೂಪದಲ್ಲಿ ಹೇಗೆ ಬಂದಿರ್ತಾರೆ ಗೊತ್ತಿರಲ್ಲ, ಎಲ್ಲರೂ ಬಂದಿರ್ತಾರೆ. ಅದಕ್ಕೆ ಹೇಳೋದು, ಅಂತ ಒಂದು ಅವಕಾಶ ಸಿಕ್ಕಾಗ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು, ಹೋಗ್ಬೇಕು, ಮಾಡಬೇಕು. ಕಾಣಲಿಲ್ಲ ಅನ್ನೋದು ಹೇಳಬಾರ್ದು. ನಮ್ಮ ಜೊತೆಗೇ ಇದ್ದಾರೆ ಅನ್ನುವ ಭಾವದಲ್ಲೇ ನಾವು ಇರಬೇಕು. ಮತ್ತೆ ನಾಳೆಯಿಂದ ಎಲ್ಲರೂ ಇವತ್ತೇ ನೀವು ಯೋಚನೆ ಮಾಡಿ ಏನೇನೆಲ್ಲ ನಾವು ಕನಸು ಇಟ್ಕೋಬಹುದು ಅಂತ ಹೇಳಿ. ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೋಬಹುದು. ಖಂಡಿತ ಎಲ್ಲರ ಕನಸುಗಳು ನನಸಾಗ್ತದೆ. ಸಾಧನೆ ಇರಬೇಕು ಜೊತೆಗೆ. ಸಾಧನೆ ಇದ್ದರೆ, ತಪೋಶಕ್ತಿ ನಮ್ಮ ಜೊತೆಗಿದ್ರೆ ಎಲ್ಲವನ್ನೂ ಸಾಧ್ಯ. ಅಸಾಧ್ಯವಾದದ್ದು ಯಾವುದಿಲ್ಲ. ನೀವು ಅಸಾಧ್ಯ ಅನ್ಕೊಂಡ್ರೆ ಈಗ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ.
ನಾವು ದೇವರು ನಮಗೆ ಜಾಸ್ತಿ ಅಂದ್ರೆ ಏನು ಮಾಡ್ಬೋದು? ಒಂದೊಳ್ಳೆ ಕೆಲಸ ಕೊಡ್ಬೋದು, ದುಡಿಮೆ ಮಾಡಲಿಕ್ಕೆ ದೇಹದಲ್ಲಿ ಒಳ್ಳೆ ಶಕ್ತಿ ಕೊಡ್ಬೋದು ಅಲ್ವಾ? ಆಮೇಲೆ ದವಸ ಧಾನ್ಯ ಅದನ್ನು ತರಲಿಕ್ಕೆ ಎಷ್ಟು ಹಣ ಬೇಕು ಅಷ್ಟು ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ದೇವ್ರು ಮಾಡ್ಲಿಕ್ಕೆ ಆಗಲ್ಲ. ಮನುಷ್ಯ ಪ್ರಯತ್ನನೂ ಬೇಕಾಗ್ತದೆ. ದೇವ್ರು ಸಂಬಳ ಕೊಟ್ಟ, ಹೌದು, ಕೆಲಸ ಕೊಟ್ಟ, ಆದ್ರೆ ಹೋಗಿ ದುಡಿಯೋದು ಯಾರ ಕೆಲಸ? ನಮ್ಮ ಕೆಲಸ ಅಲ್ವಾ? ಆದ್ರೆ ಅದಕ್ಕೆ ಬೇಕಾದ ದೇಹ ಕೊಟ್ಟಿದ್ದಾನೆ, ದೇವ್ರು ಕೊಟ್ಟಿದ್ದಾನೆ, ಒಳ್ಳೆ ಆರೋಗ್ಯವಂತ ದೇಹ, ಸದೃಢವಾದ ದೇಹ ಕೊಟ್ಟಿದ್ದಾನೆ. ಆದ್ರೆ ಹೋಗಿ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಮನುಷ್ಯ ಪ್ರಯತ್ನ. ಸಂಬಳ ಬಂತು, ಅಲ್ಲಿಗೆ ಅನ್ನ ಬಂತ? ಇಲ್ಲ, ಹೋಗಿ ಅದನ್ನೆಲ್ಲ ದಿನಸಿ ಎಲ್ಲ ಸಂತೆ ಗಿಂತೆ ಎಲ್ಲ ಹೋಗಿ ತಗೊಂಡ್ ಬರ್ಬೇಕು. ಅದನ್ನ ದೇವ್ರು ಮಾಡ್ಬೇಕು ಅಂದ್ರೆ ಆಗೋದು. ನಮ್ಮ ಮನುಷ್ಯ ಪ್ರಯತ್ನ ಹಾಕ್ಬೇಕಂದ್ರೆ ಮನೆಗೆ ಬಂತು, ಮನೆಯಲ್ಲಿ ಅಕ್ಕಿ ಇದೆ, ದವಸ ಧಾನ್ಯ ಎಲ್ಲ ಇದೆ, ತರಕಾರಿ ಇದೆ, ದೇವ್ರು ಬಂದ್ ಮಾಡಿ ಹಾಕ್ಲಿ ಅಂತ ಕುಂತ್ರೆ ಆಗೋಲ್ಲ. ನಮ್ಮ ಮನುಷ್ಯ ಪ್ರಯತ್ನ ಹಾಕ್ಬೇಕಾಗ್ತದೆ ಅಲ್ವಾ? ಅಲ್ಲಿ ಬೇಯಿಸ್ಬೇಕು ಎಲ್ಲ, ಅಡಿಗೆ ಎಲ್ಲ ಆಯ್ತು, ದೇವ್ರು ಬಂದು ಉಣಿಸ್ಲಿ ಅಂತ ಕೊರ್ಲಿಕ್ಕೆ ಆಗ್ತದ? ಅದನ್ನು ದೇವ್ರು ಬಂದ್ ಮಾಡ್ಲಿಕ್ಕೆ ಆಗೋಲ್ಲ. ನಾವು ಊಟ ಮಾಡಬೇಕು. ಹಾಗೆ ಎಲ್ಲವೂ ದೇವರೇ ಅಂತ ನಾವು ಕೂಡಬಾರ್ದು. ನಮ್ಮ ಮನುಷ್ಯ ಪ್ರಯತ್ನ ಇದ್ದಾಗ ದೈವ ದೈವವು ಕೂಡ ನಮಗೆ ಸಪೋರ್ಟ್ ಮಾಡ್ತದೆ. ನೀವು ಅದು ಬಿಟ್ಟು ಸುಮ್ಮನೆ ಕುತ್ಕೊಂಡು ನಾವು ದೇವ್ರು ಮಾಡ್ಲಿಲ್ಲ ಅದೆಲ್ಲ ದೇವ್ರು ಯಾಕೆ ಮಾಡ್ತಾರೆ? ಹಾಗಾಗಿ ಮನುಷ್ಯ ಪ್ರಯತ್ನ ಇರಬೇಕು, ಅದ್ರ ಜೊತೆಗೆ ದೈವ ಬಲ ತನ್ನಷ್ಟು ತಾನೇ ಬರ್ತದೆ. ಅದಕ್ಕೆ ಇವರು ಒಂದು ಇದರಲ್ಲಿ ಹೇಳ್ತಾರೆ, ಅವ್ರ ಹೆಸರು ಮಾಡ್ತಾ ಇದ್ದೀನಿ. ನಮ್ಮ ಪ್ರಯತ್ನ ಹೇಗಿರ್ಬೇಕಂತಂದ್ರೆ, ಒಂದು ವೇಳೆ ಫೇಲ್ ಅದರಲ್ಲಿ ನಾವು ಸೋತ್ರೆ ನಾವಲ್ಲ, ದೇವ್ರು ಕೂಡ ಅಳಬೇಕಂತ. ಛೇ, ಇವನಿಗೆ ಈ ಕೆಲಸ ಆಗ್ಲೇಬೇಕಾಗಿತ್ತು, ಯಾಕಂದ್ರೆ ಅಷ್ಟು ಶ್ರಮ ಹಾಕಿದ್ದ, ಅಷ್ಟು ಕಷ್ಟಪಟ್ಟಿದ್ದ, ಅಷ್ಟು ಆ, ಏನು ಅದಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ. ಆದ್ರೆ ನೆಕ್ಸ್ಟ್ ಟೈಮ್ ಹಿಂಗೆ ಆಗ್ಬಾರ್ದು. ನೆಕ್ಸ್ಟ್ ಟೈಮ್ ಇವನಿಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಇಷ್ಟೆಲ್ಲ ಶ್ರಮ ಹಾಕಿದ್ದಾನೆ, ಇದು ಮಿಸ್ ಆಗೈತಲ್ಲ, ಇದಕ್ಕಿಂತ ದೊಡ್ಡದು ಏನಾದ್ರೂ ಇವನಿಗೆ ವ್ಯವಸ್ಥೆ ಮಾಡಬೇಕು ಅಂತ ದೇವರು ಯೋಚನೆ ಮಾಡ್ತಾನೆ. ಆಗ ನಾವೇ ಅದನ್ನ ತಗೊಳಕ್ ರೆಡಿ ಇಲ್ಲದೆ ಇದ್ದಾಗ ಏನಾಗ್ತದೆ? ದೇವರು ಕೂಡ ಹಿಂಜರಿತಾನೆ ಅಲ್ವಾ? ಇದನ್ನೇ ಇವನು ಇದು ಮಾಡ್ಲಿಕ್ಕೆ ಆಗದೆ ಇವನು ದೊಡ್ಡದನ್ನು ಕೊಟ್ರೆ, ಇದಕ್ಕಿಂತ ದೊಡ್ಡದು ಕೊಟ್ರೆ ಹೆಂಗೆ ನಿಭಾಯಿಸ್ತಾನೆ ಅಂತ ದೇವರು ಯೋಚನೆ ಮಾಡ್ತಾನೆ. ಅದಕ್ಕೆ ನಮ್ಮ ಪ್ರಯತ್ನ ಹೇಗಿರ್ಬೇಕು? ದೇವರು ಕೂಡ ಮರಗ್ಬೇಕು. ಛೇ, ಹೀಗಾಗಬಾರ್ದಿತ್ತು. ಅದಕ್ಕೆ ದೇವರೇ ಮನಸ್ಸು ಮಾಡ್ಬೇಕು, ಇದಕ್ಕಿಂತ ದೊಡ್ಡದು ಏನಾದ್ರೂ ಇವನಿಗೆ ಕೊಡ್ಲೇಬೇಕು ಅಂತ ದೇವರು ಡಿಸೈಡ್ ಮಾಡಿರ್ತಾನೆ. ಆಗ ನಾವು ತಯಾರಾಗಿರ್ಬೇಕು. ದೇವರು ದೊಡ್ಡದೇನೋ ಕೊಡ್ತಾನೆ, ಇದಕ್ಕಿಂತ ದೊಡ್ಡದೇನೋ ಪ್ಲಾನ್ ಮಾಡಿದ್ದಾನೆ ಅಂತ. ಅದು ಬಿಟ್ಟು ನಾವು ಇದೇ ಆಗಿಲ್ಲ ಇನ್ನು ಅದಾಗ್ತದ ಅನ್ಕೊಂಡು ನಾವು ಕುಗ್ಗಿದೀವಿ ಅಂತ ಬರೋದು ಕೂಡ ಮಿಸ್ ಆಗಿ ಹೋಗ್ತದೆ. ನಾವು ನಮ್ಮನ್ನ ನಾವೇ ಏನು ಕೆಳಗೆ ಹಾಕೊಂಡು ಹೋಗ್ತೇವೆ. ನಾವು ಯಾವತ್ತೂ ಆಶಾವಾದಿಗಳಾಗಿರ್ಬೇಕು, ಭರವಸೆಗಳನ್ನು ಇಟ್ಕೊಂಡಿರ್ಬೇಕು ಜೀವನದಲ್ಲಿ. ಜೀವನದ ಕಡೆಯ ಕ್ಷಣದವರೆಗೂ ಯಾವತ್ತು ನಾವು ಆಶಾವಾದಿಗಳಾಗೇ ಇರಬೇಕು. ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಬಾರ್ದು. ನಾವು ಸೋಲಿಕ್ಕೆ ಬಂದವರಲ್ಲ, ಗೆಲ್ಲಲಿಕ್ಕೆ ಬಂದವರು. ಇಹಬೇಕು, ಇದ್ದು ಜಯಿಸಬೇಕು ಅಲ್ವಾ? ಅದು ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು. ಗೆಲ್ಲೋದು ಅಂತಂದ್ರೆ ನಾವು ಅನ್ಕೊಂಡಂಗೆ ಗೆಲ್ಲಬೇಕಂತ ಏನಿಲ್ಲ. ಗೆಲುವು, ಯಶಸ್ಸು ಅನ್ನೋದು ಯಾವ ರೂಪದಲ್ಲಿ ಹೇಗೆ ಬೇಕಾದ್ರೂ ಬರುತ್ತೆ. ಆದ್ರೆ ನಾವು ಅನ್ಕೊಂಡಿದೀವಿ ಅಷ್ಟೇ, ಹೀಗೆ ಬರ್ತದೇನೋ ಅಂತಿಲ್ಲ. ಆದ್ರೆ ಗೊತ್ತಿಲ್ಲ, ಅದು ಬೇರೆ ಮಾರ್ಗದಲ್ಲಿ, ಬೇರೆ ರೂಪದಲ್ಲಿ ದೇವರು ನಮಗೋಸ್ಕರ ಅಂತ ಕಾದಿರ್ಬೇಕು. ಅದಕ್ಕೆ ವಯಸ್ಸಿನ ಅಂತರ ಇಲ್ಲ, ನಮ್ಮ ಆ ನಮ್ಮ ಸ್ಥಿತಿಗತಿಯ ಅಂತರ ಇಲ್ಲ, ಯಾವುದು ಅದಕ್ಕೆ ಮ್ಯಾಟರ್ ಆಗೋಲ್ಲ. ನಮ್ಮ ಮನಸ್ಸು ಮಾತ್ರ ಅದಕ್ಕೆ ಮ್ಯಾಟರ್ ಆಗುತ್ತೆ. ನಮ್ಮ ಮನಸ್ಸು ಗಟ್ಟಿಯಾಗಿತ್ತು ಅಂತಂದ್ರೆ ಎಲ್ಲರೂ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆಲ್ಲ ಉದಾಹರಣೆ ನಾನು ಹೇಳಿ ನಮಗೆ ಅಬ್ದುಲ್ ಕಲಾಂ ಅವರು ಇರ್ಬೋದು. ಇದು ಬರೀ ಅವರ ಕಥೆ ಅಲ್ಲ, ಸೋಮಣ್ಣ ಇರ್ಬೋದು. ಇಂಥವರು ನಾವು ಗುರುತಿಸದೇ ಇರುವಂತ ಸೋಮಣ್ಣವರು ಬೇಕಾದಷ್ಟು ಇದ್ದಾರೆ. ನಾವು ಬರೀ ಅಬ್ದುಲ್ ಕಲಾಂ, ದ್ರೌಪದಿ ಮುರ್ಮು, ನಿರ್ಮಲಾ ಸೀತಾರಾಮನ್ ಇಂಥವ್ರನ್ನೇ ಹೇಳು ಬರೀ. ಆಮೇಲೆ ಮೋದಿಜಿ ಅವರು ಅಷ್ಟೇ ಅಲ್ವಾ? ಅವ್ರ ತಂದೆ ಏನು ದೊಡ್ಡ ಪೊಲಿಟಿಷಿಯನ್ ಆಗಿದ್ರು, ಕೋಟಿ ಆಸ್ತಿ ಇತ್ತ. ಬಟ್ ನೋಡಿ, ಇಡೀ ಜಗತ್ತೇ ತಿರುಗಿ ನೋಡುವಂತ ಒಬ್ಬ ಏನು ಸಕ್ಸಸ್ಫುಲ್ ಲೀಡರ್ಶಿಪ್. ಅಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿಂದಲೂ ಕೂಡ ಎಷ್ಟೊಂದು ಜನ ಲೀಡರ್ಸ್ ಬಂದು ಹೋದ್ರು ಕೂಡ ಅವ್ರನ್ನು ಕೂಡ ಮೀರಿಸುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿ. ಒಂದು ಮನೆ, ಅದೇನು ಬಹಳ ದೊಡ್ಡ ವಿಷಯ ಅಂತ ನೀವು ತಿಳ್ಕೊಳ್ಬೋದು. ಒಂದು ಮನೆ ನಡೆಸಲಿಕ್ಕೆ ನಾವು ಎಷ್ಟು ಒದ್ದಾಡ್ತಾ ಇದ್ವಿ. ಒಂದು ಮನೆ, ಬರೀ ಒಂದು ಸೈಟ್ ತಗೊಂಡು ಮನೆ ಕಟ್ಟಕ್ಕಾಗದೆ ಇಡೀ ಜೀವನ ಪೂರ್ತಿ ಅದಕ್ಕೋಸ್ಕರ ಒದ್ದಾಡೋರು. ಒಂದು ದೇಶ ನಡೆಸೋದು ಅಂತಂದ್ರೆ ನಾವು ಇಲ್ಲಿ ಕುತ್ಕೊಂಡು ಕಾಮೆಂಟ್ ಮಾಡಿದಷ್ಟು ಸುಲಭ ಇರಬಹುದು. ಒಂದು ದೇಶ ನಡೆಸೋದು ಬರೀ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಎಷ್ಟು ಟಾರ್ಚರ್ ಇರ್ತದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ ಅದಕ್ಕೆ ಎಷ್ಟು ಟಾರ್ಚರ್ ಇರ್ತದೆ. ಹಾಗೆ ಒಂದು ಮನೆ ನಡೆಸೋದು, ಒಂದು ಮನೆ 2 ಜನ ಮಕ್ಕಳು ಇರ್ತಾರೆ, ಗಂಡ ಹೆಂಡತಿ ಇರ್ತೀವಿ,
ಅದನ್ನೇ ದೊಡ್ಡ ಸವಾಲಾಗಿ ಇದೇ ದೊಡ್ಡ ಏನಪ್ಪಾ ಗಂಟು ಬಿದ್ದೈತಲ್ಲಪ್ಪ ಇದೊಂದು ಕರ್ಮ ಅನ್ನುವಷ್ಟು ನಾವು ಒದ್ದಾಡಿ ನಡೆಸೋರಿದ್ದಾರೆ ಜೀವನದಲ್ಲಿ. ಅಂಥದ್ರಲ್ಲಿ 150 ಕೋಟಿ ಜನಸಂಖ್ಯೆ ಇರುವ ಇಂತಹ ದೊಡ್ಡ ದೇಶವನ್ನು ನಡೆಸೋದು ಅಂತಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅಷ್ಟು ಒಳಗಿಂದ ಮನುಷ್ಯ ಗಟ್ಟಿಯಾಗಿ ಬೆಳೆದಿರಬೇಕು. ಆಗ ಮಾತ್ರ ಸಾಧ್ಯ ಆಗ್ತದೆ. ಕೂತ್ಕೊಂಡು ನಾವು ಹೆಂಗಿದ್ರು ಫ್ರೀ ಇರ್ತದಲ್ಲ ಕಾಮೆಂಟ್ ಹೊಡಿಯೋಕೆ ಚಾಟ್ ಬಾಕ್ಸಲ್ಲಿ ಫ್ರೀ ಇರ್ತದೆ. ಅದಕ್ಕೂ ಒಂದು ವೇಳೆ ಫೀಸ್ ಇಟ್ಟಿದ್ರೆ ಯಾರು ಕಾಮೆಂಟ್ ಮಾಡ್ತಿರ್ಲಿಲ್ಲ, ನಮಗೆ ಯಾಕೆ ಬೇಕು ಏನಾದ್ರು ಮಾಡ್ಕೊಳ್ಳಿ, ಫ್ರೀ ಅಲ್ವಾ, ಅದಕ್ಕೆ ಹೊಡಿಯೋದು. ಹಂಗೆ ಅಷ್ಟು ಸುಲಭ ಇಲ್ಲ ಅಂಥದ್ದನ್ನೆಲ್ಲ ಆ, ನಾವು ಕೂಡ ಅಂದರೆ ಪ್ರತಿಯೊಬ್ಬರಿಗೂ ಆಸಕ್ತಿ ಇದೆ, ಸಾಮರ್ಥ್ಯ ಇದೆ. ನಮ್ಮ ಸಾಮರ್ಥ್ಯವನ್ನು ನಾವೇ ಗುರುತಿಸ್ಲಿಲ್ಲ ಅಂತಂದ್ರೆ ದೇವರು ಕೂಡ ನಮಗೆ ಸಹಾಯ ಮಾಡೋದು. ಕಾಂತಮ್ಮ ಮಾಸ್ಟರ್ ಮಾತಾಡ್ತೀರಿ? ಎಲ್ಲೋದ್ರು ಕಾಂತಮ್ಮ ಮಾಸ್ಟರ್? ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಓಕೆ ಮಾಸ್ಟರ್ಸ್, ಯಾರಾದರೂ ಮಾತಾಡೋರಿದ್ರೆ ಮಾತಾಡಿ, ಇಲ್ಲಾಂದ್ರೆ ಸಂಕಟ್ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ನಮಸ್ತೆ ಸರ್. ಎಲ್ಲ ಜ್ಞಾನ ಬಂಧುಗಳಿಗೂ ನಮಸ್ಕಾರ. ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸರ್, ನಿಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಜ್ಞಾನ ಮೂಲಂ ಗುರುರ್ ಮೂರ್ತಿ, ಪೂಜಾ ಮೂಲಂ ಗುರುರ್ ಪದಂ, ಮಂತ್ರ ಮೂಲಂ ಗುರುರ್ ವಾಕ್ಯಂ, ಮೋಕ್ಷ ಮೂಲಂ ಗುರುರ್ ಕೃಪಾ. ನಮಸ್ತೆ ಮಾಸ್ಟರ್. ಓಕೆ ಮೇಡಮ್, ಕರೆಕ್ಟ್. ನೀವ್ ಹೇಳಿದಷ್ಟು ಕರೆಕ್ಟ್ ಸರ್. ಮನಸ್ಸು ಗಟ್ಟಿಯಾಗಿದ್ರೆ ಏನ್ ಬೇಕೋ ಸಾಧನೆ ಮಾಡ್ಬೋದು. ನಿಜ ಸರ್. ನಾವು ಹೆದರಿ ಬಿಡ್ತೀವಿ, ಅರ್ಧ ಮನಸ್ಸೇ ನಮ್ಮನ್ನ ಕುಗ್ಗಿಸಿ ಬಿಡ್ತದೆ. ಖಂಡಿತ ಸರ್. ಹೀಗಾಗಿ ಯಾವುದೋ ಇದಲ್ಲ ನೋಡಿ. ಮೊನ್ನೆ ಒಂದು ಇದರಲ್ಲಿ ನಡೀತಾ ಇದೆ, ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಹೇಗೆ ಬಂದಿದೆ, ಅವರಿಗೂ ಗೊತ್ತಿಲ್ಲ. ಗಂಡ ಹೆಂಡತಿ ಇಬ್ರು ಇದು ಏನು HIV ಪಾಸಿಟಿವ್ ಆಗಿದ್ದಾರೆ. HIV ಪಾಸಿಟಿವ್, ಬಟ್ ಅವರಿಗೂ ಅದು ಹೇಗೆ ಬಂದಿದೆ ಗೊತ್ತಿಲ್ಲ. ಅವ್ರಿಗೆ HIV ಪಾಸಿಟಿವ್ ಆಗಿದ್ದಾರೆ, ಆದ್ರೆ ಅಷ್ಟಕ್ಕೆ ಅವರು ಅದನ್ನ ಏನು ಅಸೆಪ್ಟ್ ಮಾಡಿದ್ದಾರೆ. ಅಷ್ಟಕ್ಕೆ ನಮ್ಮ ಜೀವನ ಮುಗೀತು ಅನ್ಕೊಳ್ಳಿಲ್ಲ ಅವರು ಒಂದು ಒಳ್ಳೆ ಏನೋ ಬಿಸ್ನೆಸ್ ಮಾಡಿದ್ದಾರೆ. ಬಿಸ್ನೆಸ್ ಕಟ್ಟಿ ತುಂಬಾ ದೊಡ್ಡ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿದ್ದಾರೆ. ತುಂಬಾ ಜನ, ನೂರಾರು ಜನ, ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಆದ್ರೆ ನೋಡಿ ಒಳಗಡೆ ಎಷ್ಟು ದೊಡ್ಡ ಸಮಸ್ಯೆ ಇದೆ. ಆದ್ರೆ ಸಮಸ್ಯೆಯಾಗಿ ತಗೊಂಡಿಲ್ಲ. ಹೇಗಿದ್ದು ನಮ್ಮ ಸಾವು ಹತ್ರ ಬಂದಿದೆ, ಅಷ್ಟೊಳಗೆ ಏನಾದ್ರೂ ಸಾಧಿಸ್ಬೇಕಂತ ಅವರು ಛಲ ಬಿಡದೆ ಆ ರೀತಿ ಪ್ರಯತ್ನ ಮಾಡಿದ್ದಾರೆ. ಹಂಗೆ ಮನುಷ್ಯನಲ್ಲಿ ನಮ್ಮೊಳಗೆ ಇರ್ತದೆ ಎಲ್ಲ ಎನರ್ಜಿ, ಶಕ್ತಿ. ನಾವು ಅದನ್ನ ಹೊರಗೆ ತೆಗಿಬೇಕಷ್ಟೆ. ಖಂಡಿತ ಸರ್. ಹೇಳಿ, ಎದ್ದೇಳಿ. ಇವತ್ತು ಧ್ಯಾನ ಮಾಡಿ ನಾಳೆ ಬೆಳಗ್ಗೆಯಿಂದ ಎದ್ದೇಳಿ ಇಲ್ಲ. ಓಕೆ ಮೇಡಮ್. ಅದನ್ನ ಹೇಳಿದ್ರು ಯಾರೋ ವಿವೇಕಾನಂದ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರು ಇಲ್ಲದು ನಿಮ್ಮೊಳಗೆ ಇದೆ ಆ ಶಕ್ತಿ, ಯಾಕೆ ಕುಗ್ಗಿ ಹೋಗ್ತೀರಿ ಅಂತ. ನೋಡಿ, ಇವತ್ತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಇಷ್ಟೊಂದು ದೊಡ್ಡ ಭಾಷಣ ಹೇಳಬೇಕಾಗುತ್ತೆ.